ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ, ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ, ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. Now, Ghana Jivamrita. ಘನ ಜೀವಾಮೃತ, ಸಾಲಿಡ್ ಜೀವಾಮೃತ. In dryland, rain-fed area. ಒಣ ಬೇಸಾಯ, Dryland, rain-fed area. ಒಣ ಬೇಸಾಯ, ಮಳೆ ಆಶ್ರಿತ ಪ್ರದೇಶಗಳಲ್ಲಿ क्या बोलते हैं ड्राईलैंड को? कन्नड़ में ड्राईलैंड, ಒಣ ಪ್ರದೇಶ. वन बेसा. Where Jivamritam is not possible to prepare due to the lack of the water. ಈ ಒಣ ಪ್ರದೇಶಗಳು ಮತ್ತು ಈ ಒಣ ಇದು ಏನಂದರೆ ಸಾಧಾರಣ ದಿಣ್ಣೆ ಬೆಳೆಗಳು, ದಿಣ್ಣೆ ಜಾಗಗಳು ಇರ್ತವೆ, ಊರು ಹೊರಗಿರ್ತವೆ. ಅಲ್ಲಿ ಮತ್ತೆ ನೀರಿನ ವ್ಯವಸ್ಥೆ ಇಲ್ಲ. ಮಳೆ ಆಶ್ರಿತ ಪ್ರದೇಶಗಳಲ್ಲಿ ನೀರಿನ ವ್ಯವಸ್ಥೆ ಇರಲ್ಲ. ಅಂಥ ಜಾಗಗಳಲ್ಲಿ ನಾವು ಘನಜೀವಾಮೃತನ ತಯಾರಿಸ್ಕೊಬೋದು. I have given the best alternative for Jivamritam, that is Ghana Jivamrita. ದ್ರವ ಜೀವಾಮೃತ, ನಾವೇನು 200 ಲೀಟರ್ ನೀರು ಹಾಕಿ ತಯಾರಿಸುವಂಥ ಜೀವಾಮೃತನ ಇವತ್ತೆಲ್ಲ ನೋಡಿದ್ವಿ. ಅದಕ್ಕೆ ಪರ್ಯಾಯವಾಗಿ ನೀರಿಲ್ದೇ ಜೀವಾಮೃತ ತಯಾರಿಸೋದಕ್ಕೆ ಒಂದು ಪರ್ಯಾಯವನ್ನು, ಅದ್ಭುತವಾದ ಒಂದು ಪರ್ಯಾಯ ಕೊಟ್ಟಿದ್ದೀನಿ. ಅದು ಘನ ಜೀವಾಮೃತ. How much effective is Jivamritam in irrigated land? ಶರಣಪ್ಪ, How much effective in dryland Ghana Jivamrita? ನೀರಾವರಿ ಅಂತ ಜಾಗದಲ್ಲಿ ಎಷ್ಟು ಅದ್ಭುತವಾಗಿ ಚಮತ್ಕಾರ ಮಾಡ್ತದೆ ಈ ದ್ರವರೂಪಿ ಜೀವಾಮೃತ. ಮಳೆ ಆಶ್ರಿತ ಜಾಗಗಳಲ್ಲಿ, ಒಣ ಪ್ರದೇಶಗಳಲ್ಲಿ ಈ ಘನ ಜೀವಾಮೃತ ಅದ್ಭುತವಾಗಿ ಅಷ್ಟೇ ಕೆಲಸ ಮಾಡುತ್ತೆ. Write down. There are 3 types of the Ghana Jivamrita. 3 ವಿಧವಾದ ಘನ ಜೀವಾಮೃತ ಇದಾವೆ. Number 1. 3 ಥರ ಘನ ಜೀವಾಮೃತಗಳಿದ್ದಾವೆ. ಮೊದಲನೆಯದು Cow dung based Ghana Jivamrita. देशी औ पेड़ा based Ghana Jivamrita. ದೇಶಿ ಆಕಳ ಸಗಣಿ ಘನ ಜೀವಾಮೃತ. देशी गाय के गोबर आधारित घन जीवामृत. देशी गाय के गोबर के आधारित घन जीवामृत. ಮೊದಲು ದೇಶಿ ಆಕಳ ಸಗಣಿಯ ಘನ ಜೀವಾಮೃತ. ಎರಡನೇದು ದೇಶಿ ಆಕಳ ಗೊಬ್ಬರದ ಘನ ಜೀವಾಮೃತ. ಮೊದಲು ಸಗಣಿಯಿಂದ ತಯಾರಿಸೋದು, ಹಸಿ ಸಗಣಿಯಿಂದ. ಎರಡನೇದು ಗೊಬ್ಬರದಿಂದ ತಯಾರಿಸೋದು, ಆಕಳ ಸಗಣಿ ಗೊಬ್ಬರದಿಂದ. Take 100 kg of देशी cow dung. ದೇಶಿ ಆಕಳ 100 kg ಸಗಣಿಯನ್ನು ತೆಗೆದುಕೊಳ್ಳಿ. ದೇಶಿ ಆಕಳ 100 kg ಸಗಣಿ, 100 kg cow dung. If your bullock, local bullock, 50 kg local cow dung, 50 kg bullock dung, not alone bullock dung. ನಿಮ್ಮಲ್ಲಿ ಅರ್ಧ ಭಾಗ ಎತ್ತುಗಳ ಸಗಣಿ ಉಪಯೋಗಿಸಿ. ಬರೀ ಎತ್ತುಗಳ ಸಗಣಿಯನ್ನು ಮಾತ್ರ ಉಪಯೋಗಿಸಬಾರ್ದು. 2 ಬೆರಕೆ ಇರಲೇಬೇಕು, ಅರ್ಧ ಅರ್ಧ ಪ್ರಮಾಣದಲ್ಲಿ. ಬರ್ಕಳಪ್ಪ ನಾಗೇಂದ್ರ. ಬರೀ ಆಕಳು ಕಾಫ್ यहाँ चलेगा, चले काफ ऑल्सो चलेगा, बच्चा. ಮೊದಲನೇದು
one. Third one later. We are seeing if you are awake or asleep. लेकिन यमदूत का नहीं चलेगा, यमदूत का नहीं चलेगा। यमदूत माने बफेलो, बुल का, बफेलो का नहीं चलेगा, जस्टिफिकेशन का नहीं चलेगा। ಎಮ್ಮೆದು ಕೋಣದ್ದು ಕೆಲಸಕ್ಕೆ ಬರಲ್ಲ, ಉಪಯೋಗಿಸಂಗಿಲ್ಲ. ये सर ये सीमे से पूछ रहे, ये सीमे से पूछ रहे. ಏ ಕೂತ್ಕೊಳ್ಳಪ್ಪ ಅಲ್ಲಿ. ಜರ್ಸಿ ಹೋಲಸ್ಟೈನ್ ಅಂತ ಅಂದರೆ ಅದೇನು ನಾಟಿ ಹಸನೇನ್ರಪ್ಪ? ಮತ್ತು ನಾಟಿ ಅಂತ ಹೊಡ್ಕೊಂತಿದೀವಿ. ಯಾರ ಸೀಮೆ ಹಸು ಅಂದಿದ್ದು? ಕೈ ಹತ್ರಿ ನೋಡೋಣ. ಸೀಮೆ ಹಸು ಪಿಕ್ಚರಲ್ಲೇ ಇಲ್ಲ. ಅದ್ರ ಹಾಲು, ಸಗಣಿ, ಗಂಜಲ ಕೆಲ್ಸಕ್ಕೆ ಬರಲ್ಲ. ಅದನ್ನು ತೀಕ್ಷ್ಣವಾಗಿ ಆಳವಾಗಿ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದ್ರೊಳಗೆ ಏನೇನೆಲ್ಲ ರೋಗಗಳು ಬರ್ತವೆ ಅಂತ. ಬೇಡ ಅದು. ಇನ್ನೊಂದ್ಸಲಿ ಹೇಳ್ತೀನಿ, ಹೇಳ್ಬಿಡ್ಲಾ? ಸೀಮೆ ಹಸದ ಸಗಣಿ, ಗಂಜಲ, ಅವು ಗಂಜಲ ಅಲ್ಲವೇ ಅಲ್ಲ, ಸಗಣಿ ಅಲ್ಲವೇ ಅಲ್ಲ. ಅದನ್ನು ಯಾವ ಕಾರಣಕ್ಕೂ ನಮ್ಮ ಕೃಷಿಯೊಳಗಾಗಲಿ, ನಮಗಾಗಲಿ, ನಮ್ಮ ಕೃಷಿ ಭೂಮಿ ಮೇಲಾಗಲಿ ಹಾಕಬಾರ್ದು. ಅದರಿಂದ ಬರೋವಂಥ ರೋಗಗಳು ಅತಿ ಹೆಚ್ಚು. क्या सवाल क्या डिस्कशन है? नहीं, वो जर्सी होलस्टाइन का चलेगा नहीं चलेगा पूछा. जर्सी होलस्टाइन का चलेगा नहीं चलेगा पूछा. जर्सी होलस्टाइन सीमे हसू का हम बोला नहीं, वो HF का. ओके, 100 kg लोकल काउ डंग, ಮರ್ತಾ ಇಲ್ಲ ನೋಡ್ರಿ ಅವರು. अदरवाइज 50 kg लोकल काउ डंग, 50 kg बुलक डंग. 100 kg ಆಕಳ ಸಗಣಿ, ನಾಟಿ ಹಸುವಿನ ನಾಟಿ ಆಕಳ ಸಗಣಿ. ओके, 5 liter ಗೋಮೂತ್ರ, ಅದಕ್ಕೆ 5 ಲೀಟ್ರು ಗೋಮೂತ್ರ. ಜಾಗರಿ ಪೌಡರ್, ಇದಕ್ಕೆ 1 kg ಬೆಲ್ಲದ ಪುಡಿ, 1 kg ಬೆಲ್ಲ ಪೌಡರ್, 1 kg ಬೆಲ್ಲದ ಪುಡಿ, 1 kg ಪಲ್ಸೆಸ್ ಫ್ಲವರ್, 1 kg ಬೇಳೆಕಾಳಿನ ಹಿಟ್ಟು. ಬೆಳಗ್ಗೆ ಕೇಳಿದ್ರಲ್ಲ, ಹುಣಸೆ ಬೀಜ, ಬೇವಿನ ಬೀಜ, ಹೊಂಗೆ ಬೀಜ ಇವು ಆಗೋದಿಲ್ಲ. ಕಡಲೆಬೇಳೆ ಬೆಳೆ ತಾನೆ. ಹ್ಞೂ, write down. Don't use black gram, pea and soybean pulses flour. Black gram don't use, pea don't use and soybean don't use. ಬಟಾಣಿ, ಪುಟಾಣಿ ಅಂತ. ಪುಟಾಣಿ ಅಂದರೆ ನೀವು ನೆಲಗಡಲೆ ಅದಲ್ಲ, ಬಟಾಣಿ. ವೆಜಿಟೇಬಲ್ ಪಲಾವ್ಗೆಲ್ಲ ಹಾಕ್ತಿರಲ್ಲ, ಆ ಗುಂಡಿಗಿರೋವಂಥ ಬಟಾಣಿ, ಪಿ. 2ನೇದು ಸೋಯಾಬೀನು, 3ನೇದು ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆದು ಹಾಕ್ಬೇಡಿ. ಯಾವ 3? ಸೋಯಾಬೀನು, 2ನೇದು ಯಾವುದು? ಅದೇ 3ನೇದು, ಅದೇ. ಅವು 3 ಹಾಕ್ಬೇಡಿ. Best result has been given. Best result has been given by green gram flour, मूंग, क्या बोलते हैं? ಹೆಸರು ಬೇಳೆ, ಹೆಸರು ಕಾಳು. या तोगरी, पिजॉन पी फ्लोर, कटले, बंगाल ग्राम फ्लोर, हाउस ग्राम, कुल्थी फ्लोर, मोथबीन, मठ फ्लोर. ಸ್ನೇಹಿತರೆ, ಅತಿ ಉತ್ಕೃಷ್ಟವಾದ ಪರಿಣಾಮ ಕೊಡೋದು ಯಾವ್ಯಾವು ಅಂದರೆ ಹೆಸರು ಕಾಳು, ಗ್ರೀನ್ ಗ್ರಾಮ್, ತೊಗರಿ ಕಾಳು ಅಥವಾ ತೊಗರಿಬೇಳೆ, ಪಿಜನ್ ಪಿ. 3ನೇದು ಬಂದು ನಿಮ್ಮ ಅಲಸಂದಿ. 4ನೇದು ನಿಮ್ಮದು ಕಡಲೆಕಾಳು ಬೇಳೆ, ಉರ್ಗಡ್ಲೆ ಅಲ್ಲ. ಅದಾದ ನಂತರ ಈ ಮಡಕೆ ಕಾಳು ಅಂತ ಅಂತಾರೆ. ಮಡಕೆ ಕಾಳು, ಮಡಕೆ ಕಾಳು ತುಂಬ ಉತ್ತರ ಕರ್ನಾಟಕದಲ್ಲಿ ತುಂಬ ಬೆಳೀತಾರೆ.
ಅದಾದ ನಂತರ 6ನೇದು ಬಂದು ನಿಮಗೆ ಕುದುರೆ, ಯಾವುದು ಹೆಸರು, ಹುರುಳಿಕಾಳು, ಅತಿ ಉತ್ಕೃಷ್ಟವಾದ ಫಲಿತಾಂಶ ಕೊಡುತ್ತೆ. ಇವು 6. ವೆಲ್ವೆಟ್ ಬೀನ್ಸ್ ಗುರುಜಿ, ವೆಲ್ವೆಟ್ ಬೀನ್ಸ್. No. Also, you can utilize Nugge Bija powder. That means drumstick seed powder. ನೀವು ಹೆಚ್ಚೆಚ್ಚು ಇವಾಗ ನಾವು ಸಾರ್ವಜನಿಕ ಸ್ಥಿರೀಕರಿಸೋಕ್ಕೆ ಮುಂದೆ ನೋಡ್ತೀವಿ, ಹೆಚ್ಚೆಚ್ಚು ನಾವು ಈ ನುಗ್ಗೆಕಾಯಿಗಳನ್ನ ಬೆಳಿತೀವಿ, ಡ್ರಮ್ಸ್ಟಿಕ್ನ ಬೆಳಿತೀವಿ. ಅಲ್ಲಿ ಬರೋಂಥ ನಿಮಗೆ ಆ ಬೀಜಗಳನ್ನ ತಗೊಂಡು ಕೂಡ ಅದನ್ನು ಪುಡಿ ಮಾಡಿ ನೀವು ಇದಕ್ಕೆ ಹಾಕ್ಬೋದು. ನುಗ್ಗೆ ಬೀಜದ ಪುಡಿ. ಘನ ಜೀವಾಮೃತಕ್ಕೂ ಇದೆ, both जीवामृत घन जीवामृत both. ಎಲ್ಲ ಜೀವಾಮೃತಕ್ಕೂ ಇದೆ. both दोनों के लिए जीवामृत घन जीवामृत दोनों के लिए. ದ್ರವ ಜೀವಾಮೃತಕ್ಕೂ ಅಷ್ಟೇ, ಘನ ಜೀವಾಮೃತಕ್ಕೂ ಅಷ್ಟೇ. ದೇ ಆರ್ ಆಸ್ಕಿಂಗ್, ಕ್ಯಾನ್ ವಿ ಮಿಕ್ಸ್ ದ ಪಲ್ಸಸ್, ಗ್ರೀನ್ ಮೂಂಗ್, ಅರಹರ್, ಐಸಾ ಮಿಕ್ಸ್? Yeah, you can mix. ಮಾಡಿ ಬಿಸಿಬೇಳೆ ಬಾತ್ ಕರೋ. Because you are always mixing. ನೀವು ಯಾವುದು ಈ ಕಾಳುಗಳಲ್ಲಿ ಎಲ್ಲ ಬೆರಕೆ ಮಾಡಿ ನೀವು ಉಪಯೋಗಿಸ್ಬೋದು. Okay. 1 kg jaggery powder, 1 kg pulse flour. It is okay. 1 kg ಬೆಲ್ಲ, 1 kg ಬೆಲ್ಲದ ಪುಡಿ, 1 kg ಈ ಬೇಳೆಕಾಳು ಹಿಟ್ಟಿನ ಪುಡಿ. Handful soil from the bund. ಒಂದು ಬೊಗಸೆ ಮಣ್ಣು, ಇಡೀ ಮಣ್ಣಲ್ಲ, ಒಂದು ಬೊಗಸೆ ಮಣ್ಣನ್ನು ಪೂರ್ಣ ಅದರ ಮೇಲೆ, and 5 liter Jivamrutam as a culture. ಅದ್ರ ಮೇಲೆ ತಿರ್ಗಾ 5 ಲೀಟ್ರ್ ಜೀವಾಮೃತ ನೀವು ಮಾಡ್ಕೊಂಡು ಮನೆಯಲ್ಲೇ ಮಾಡ್ಕೊಂಡು ಒಂದು ಕ್ಯಾನಲ್ಲಿ ಇಟ್ಕೊಂಡು ತರ್ಬೋದು. ಅದನ್ನು ತಂದ್ಬಿಟ್ಟು ಅದ್ರ ಮೇಲೆ ಸಿಂಪರಣೆ ಮಾಡಿ. ಪ್ರೋಕ್ಷಣೆ, ಸಿಂಪರಣೆ ಅಲ್ಲ, ಪ್ರೋಕ್ಷಣೆ ಮಾಡಿ. If Gomutram is not available, don't use Gomutram. ಇಲ್ಲಿ Not available, don't use. ಇಲ್ಲಿ ನಿಮಗೆ ಗೋಮೂತ್ರ ಇಲ್ಲ ಅಂದಾಗ ನಾವು ಬೆಳಗ್ಗೆ ಜೀವಾಮೃತಕ್ಕೆ ಸೋಮೂತ್ರ ಉಪಯೋಗಿಸ್ಬೋದು ಅಂತ ಹೇಳಿದ್ವಿ. For Ghana Jivamruta, for Ghana Jivamruta. ನೈ ಯೂಸ್ For Ghana Jivamruta, अगर No. गोमूत्र नहीं है तो उसमें नहीं लाना है. ನಿಮ್ಮ ಹತ್ರ ಗೋಮೂತ್ರ ಇಲ್ಲ ಅಂದ್ರೆ ಘನಜೀವಾಮೃತ ತಯಾರಿಸ್ಬೇಕಾದ್ರೆ ಸೋಮೂತ್ರನ ಅದಕ್ಕೆ ಬಳಸಂಗಿಲ್ಲ. Okay? Then mix it by the spade. Vertical, horizontal. उसको मिलाइए पावड़े से. ನೀವು ಇದನ್ನು ಹೇಗೆ ಮಾಡ್ತೀರಿ ಅಂದರೆ, ಈ ಗೋಮೂತ್ರ ಮತ್ತು ಜೀವಾಮೃತನ ನಿಧಾನಕ್ಕೆ ಪ್ರೋಕ್ಷಣೆ ಮಾಡಿ, ದಬ್ಬಂತ ಒಯ್ದು ಬಿಡಬೇಡಿ. ನಿಧಾನಕ್ಕೆ ನೀವು ಬಿಟ್ಟಾಗ ಏನಾಗುತ್ತೆ, ಕೆಳಗಡೆ ಇಳ್ಕೊಳ್ಳುತ್ತೆ. ಅದು 1 ತಾಸು 2 ತಾಸು ಬಿಟ್ಬಿಟ್ಟು ಎಲ್ಲ ಇಳಿಯುತ್ತೆ. ಅದಾದ ನಂತರ ಶನಕೆ, ಗುದ್ಲಿ, ಏನು ಪೌಡ ಇದನ್ನಂತಿರಲ್ಲ, ಅದನ್ನು ತಗೊಂಡು ಚೆನ್ನಾಗಿ ಬೆರೆಸಿ. ಪೌಡ ಸ್ಪೇಡ್ ಕನ್ನಡದಲ್ಲಿ ಸ್ಪೇಡ್ ಅಂತೀರ ಅಲ್ವಾ? ಅದನ್ನು ತಗೊಂಡು ಮಾಡಿ. Arrange the heap in the shadow. ಇದನ್ನ ನೆರಳಲ್ಲಿರಬೇಕು. Arrange the heap in the shadow for fermentation minimum 48 hours. ಇದನ್ನು ನೀವು ನೆರಳಲ್ಲಿಡಿ. ಹೆಚ್ಚು ಬಿಸಿಲು ಇತ್ತು ಅಂದರೆ ನಾನು ಆವಾಗಲೇ ಹೇಳಿದಾಗೆ ತೇವದ ಗೋಣಿ ಚೀಲ ಹಾಕಿಡಿ. 48 ದಿವಸ ಅದನ್ನು ಹೆಪ್ಪಾಗೋದಕ್ಕೆ. Okay. After 48 hours, Ghana Jivamruta becomes ready for utilization. 48 ಗಂಟೆ ನಂತರ ಘನಜೀವಾಮೃತ ಉಪಯೋಗಕ್ಕೆ ತಯಾರಾಗುತ್ತೆ. If you want utilize immediately, you can utilize immediately. ನಿಮಗೆ ಬೇಕು ಅಂದರೆ ಅದು ಒಣಗಿಸ್ತಾನೆ ಅದನ್ನು ನೇರವಾಗಿ ನಾವು ಉಪಯೋಗಿಸ್ಬೋದು. If you want utilize immediately, you can utilize immediately. ನಿಮಗೆ ಬೇಕು ಅಂದರೆ ಆ ಏನು ಕಲಸಿ ಇಟ್ಟಿದ್ದೀರೋ ನೆರಳಲ್ಲಿ 48 ಗಂಟೆ ನಂತರ ಅದನ್ನು ತುರಂತ ನೀವು ಉಪಯೋಗಿಸ್ಕೊಬೋದು. 100 kg local cow dung. ಮರ್ತಾ ಇಲ್ಲ ನೋಡ್ರಿ ಅವರು. Otherwise, 50 kg local cow dung, 50 kg bullock dung. 100 kg ಆಕಳ ಸಗಣಿ, ನಾಟಿ ಹಸುವಿನ ನಾಟಿ ಆಕಳ ಸಗಣಿ. Okay. 5 liter ಗೋಮೂತ್ರ. ಅದಕ್ಕೆ 5 ಲೀಟ್ರು ಗೋಮೂತ್ರ
kg jaggery powder. ಇದಕ್ಕೆ 1 kg ಬೆಲ್ಲದ ಪುಡಿ, 1 kg bella powder. 1 kg ಬೆಲ್ಲದ ಪುಡಿ, 1 kg pulses flour. 1 kg ಬೇಳೆಕಾಳಿನ ಹಿಟ್ಟು, handful soil from the bund. 1 ಬೊಗಸೆ ಮಣ್ಣು, ಇಡೀ ಮಣ್ಣಲ್ಲ, 1 ಬೊಗಸೆ ಮಣ್ಣನ್ನು ಪೂರ್ಣ ಅದರ ಮೇಲೆ, and 5 liter jivamrutam as a culture. ಅದ್ರ ಮೇಲೆ ತಿರ್ಗಾ 5 ಲೀಟ್ರ್ ಜೀವಾಮೃತ ನೀವು ಮಾಡ್ಕೊಂಡು ಮನೆಯಲ್ಲೇ ಮಾಡ್ಕೊಂಡು 1 ಕ್ಯಾನಲ್ಲಿ ಇಟ್ಕೊಂಡು ತರ್ಬೋದು. ಅದನ್ನು ತಂದ್ಬಿಟ್ಟು ಅದ್ರ ಮೇಲೆ ಸಿಂಪರಣೆ ಮಾಡಿ, ಪ್ರೋಕ್ಷಣೆ, ಸಿಂಪರಣೆ ಅಲ್ಲ ಪ್ರೋಕ್ಷಣೆ ಮಾಡಿ. If gomutram is not available, don't use gomutram. ಇಲ್ಲಿ Not available, don't use. ಇಲ್ಲಿ ನಿಮಗೆ ಗೋಮೂತ್ರ ಇಲ್ಲ ಅಂದಾಗ ನಾವು ಬೆಳಗ್ಗೆ ಜೀವಾಮೃತಕ್ಕೆ ಸೋಮೂತ್ರ ಉಪಯೋಗಿಸ್ಬೋದು ಅಂತ ಹೇಳಿದ್ವಿ. For ಇಲ್ಲಿ ghana jivamruta, for ghana jivamruta. ನೈ ಯೂಸ್ For ghana jivamruta, अगर No. गौमूत्र नहीं है तो उसमें नहीं लाना है. ನಿಮ್ಮ ಹತ್ರ ಗೋಮೂತ್ರ ಇಲ್ಲ ಅಂದ್ರೆ ಘನಜೀವಾಮೃತ ತಯಾರಿಸ್ಬೇಕಾದ್ರೆ ಸೋಮೂತ್ರನ ಅದಕ್ಕೆ ಬಳಸಂಗಿಲ್ಲ. Okay? Then mix it by the spade. Vertical, horizontal. उसको मिलाइए पावड़े से. ನೀವು ಇದನ್ನು ಹೇಗೆ ಮಾಡ್ತೀರಿ ಅಂದರೆ ಈ ಗೋಮೂತ್ರ ಮತ್ತು ಜೀವಾಮೃತನ ನಿಧಾನಕ್ಕೆ ಪ್ರೋಕ್ಷಣೆ ಮಾಡಿ, ದಬ್ಬಂತ ಉಯ್ದು ಬಿಡಬೇಡಿ. ನಿಧಾನಕ್ಕೆ ನೀವು ಬಿಟ್ಟಾಗ ಏನಾಗುತ್ತೆ, ಕೆಳಗಡೆ ಇಳ್ಕೊಳ್ಳುತ್ತೆ. ಅದು 1 ತಾಸು 2 ತಾಸು ಬಿಟ್ಬಿಟ್ಟು ಎಲ್ಲ ಇಳಿಯುತ್ತೆ. ಅದಾದ ನಂತರ ಶನಕೆ, ಗುದ್ಲಿ, ಏನು ಪೌಡ ಇದನ್ನಂತಿರಲ್ಲ ಅದನ್ನು ತಗೊಂಡು ಚೆನ್ನಾಗಿ ಬೆರೆಸಿ. Arrange the heap in the shadow. ಇದನ್ನು ನೆರಳಲ್ಲಿರಬೇಕು. Arrange the heap in the shadow for fermentation minimum 48 hours. ಇದನ್ನು ನೀವು ನೆರಳಲ್ಲಿಡಿ. ಹೆಚ್ಚು ಬಿಸಿಲು ಇತ್ತು ಅಂದರೆ ನಾನು ಆವಾಗಲೇ ಹೇಳಿದಾಗೆ ತೇವದ ಗೋಣಿ ಚೀಲ ಹಾಕಿಡಿ. 48 ದಿವಸ ಅದನ್ನು ಹೆಪ್ಪಾಗೋದಕ್ಕೆ. Okay? After 48 hours, ghana jivamruta becomes ready for utilization. 48 ಗಂಟೆ ನಂತರ ಘನಜೀವಾಮೃತ ಉಪಯೋಗಕ್ಕೆ ತಯಾರಾಗುತ್ತೆ. If you want utilize immediately, you can utilize immediately. ನಿಮಗೆ ಬೇಕು ಅಂದರೆ ಅದು ಒಣಗಿಸ್ತಾನೆ ಅದನ್ನು ನೇರವಾಗಿ ನಾವು ಉಪಯೋಗಿಸ್ಬೋದು. If you want utilize immediately, you can utilize immediately. ನಿಮಗೆ ಬೇಕು ಅಂದರೆ ಆ ಏನು ಕಲಸಿ ಇಟ್ಟಿದ್ದೀರೋ ನೆರಳಲ್ಲಿ 48 ಗಂಟೆ ನಂತರ ಅದನ್ನು ತುರಂತ ನೀವು ಉಪಯೋಗಿಸ್ಕೊಬೋದು. ಕೂತ್ಕೊಂಡ್ರೆ ಹೇಳ್ತೀವಿ ಎಲ್ಲ ಹೇಳ್ತೀವಿ. But if you want store for 1 year, ಆದರೆ ನಮಗೇನು ಅಂದರೆ ಬಿಡುವಿದ್ದಾಗ ಇದನ್ನು ತಯಾರು ಮಾಡ್ಕೊಂತೀವಿ. ನಾವಿನ್ನ dry in sunlight. ಸನ್ಲೈಟ್ Dry in sunlight. ಇದನ್ನ ಏನಾಗುತ್ತೆ ಅಂದರೆ ನಾವು ಕೆಲವು ಸಲ ನಮ್ಮ ಸಮಯದ ಅಭಾವ ಅಥವಾ ನಾವು ಬಿಡುವಾಗಿದ್ದಾಗ ಇದನ್ನು ತಯಾರಿಸ್ಕೊಂತೀವಿ. ಅಂಥ ಸಮಯದಲ್ಲಿ ನಮ್ಮ ಬಿತ್ತನೆ ಅಥವಾ ನಾಟಿ ಸಮಯಕ್ಕೆ ದೂರ ಇರುತ್ತೆ. ನೀವು ಎತ್ತಿ ಇಟ್ಕೊಂತೀವಿ ನಾವು ಇದನ್ನು ಅಂತ ಅಂದಾಗ ನೀವು ಅದನ್ನೇನು ಮಾಡಿ ತೆಳ್ಳಗೆ ಬಿಸಿಲಲ್ಲಿ ಅದನ್ನು ಒಣಗಾಕಿ. Take gunny bag, वो बारदाना होता है ना, बारदाना जूट का बारदाना, गनी बैग, उसको ऊपर गनी बैग डालना, उसको फैलाना है धूप में. हाँ धूप में you have to spread out or cement concrete in the small layer and converting, altering it twice a day. उसको क्या करना है, पांव से नीचे ऊपर करना है. और जब सूख जाएगा, when it will be dried, they store in the store room. ಸ್ನೇಹಿತರೆ, ಈ ಜೀವಾಮೃತ ಘನಜೀವಾಮೃತ ನೀವೇನು ಮಾಡಿದ್ರೆ 2 ದಿವಸದ ನಂತರ ನಮ್ಗೆ ಹೆಚ್ಚು ದಿವಸ 1 ವರ್ಷದ ತನಕ ಉಪಯೋಗಿಸ್ತೀವಿ ಅನ್ನೋದನ್ನ ಏನು ಮಾಡ್ತೀರಾ, ಅದನ್ನು ನೇರವಾಗಿ ತೆಳುವಾದ ಪದರದಲ್ಲಿ ತೆರಳುವಾಗಿ ಅದನ್ನು ಹರಡಿ ಭೂಮಿ ಮೇಲೆ, ಕಾಂಕ್ರೀಟು ಈ ಥರ ನೆಲ ಇದ್ರ ಮೇಲೆ ಹರಡಿ, ಅಥವಾ ತೀರ ಹೆಚ್ಚು ಮಣ್ಣಿದೆ ಅಂದರೆ ಗೋಣಿ ಚೀಲ ಹಾಕ್ಬಿಟ್ಟು ಅದ್ರ ಮೇಲೆ ಹರಡಿ. ಇದನ್ನು ಪ್ರತಿ ದಿವಸ ಅಥವಾ 2 ದಿವಸಕ್ಕೆ ಒಂದ್ಸಲಿ ಕೈಯಲ್ಲಿ ತಿರುಗಿಸಿ. ಇದನ್ನು ಪುಡಿ ಮಾಡೋದನ್ನು ಹೇಳ್ಕೊಡ್ತೀನಿ ನಿಮಗೆ. ಸುಭಾಷ್ ಪಾಳೇಕರ್ ಕೃಷಿ ಮಾಡೋದನ್ನ ಇದು ಮಾಡ್ಬಿಡ್ತೀರಾ. ಅಂಥ ಸಮಯದಲ್ಲಿ ಏನು ಮಾಡಿ ಅಂದರೆ ನೀವು ಹಿಂಗೆ ತಿರುಗಿಸ್ಬೇಕಾದ್ರೆ ಕೈಯಲ್ಲಿ ಹಿಂಗೆ ಹೊಡಿಯುತ್ತೆ.
ಕೈಯಲ್ಲಿ ಹಿಂಗಂದಾಗ ಹೊಡಿಯುತ್ತೆ, ಪಿಸ್ಕ ಪಿಸ್ಕ ಅನ್ನೋ ತಂಗಲ್ಲ, ಹಿಂಗಂದಾಗ ಹೊಡಿಯುತ್ತೆ. ಅಂಥ ಸಮಯದಲ್ಲಿ ಏನು ಮಾಡಿ, ಯಾವುದಾನ ಒಂದು ಗುಂಡು ಕೋಲು ಅದನ್ನು ತೊಗೊಂಡು ಸುಮ್ಮನೆ ಅದ್ರ ಮೇಲೆ ಸ್ವಲ್ಪ ಒತ್ತಡ ಕೊಟ್ಟು ನೀವು ಹಿಂಗೆ ಅಂದ್ಬಿಟ್ರೆ ಏನಾಗುತ್ತೆ, ತುಂಬ ಪುಡಿ ಆಗುತ್ತೆ. ಅದಾದ ನಂತರ ನೀವು ಇನ್ನೊಂದು ದಿವಸ 2 ದಿವಸಕ್ಕೆ ತುಂಬ ಜಲ್ದಿ ತಯಾರಾಗುತ್ತೆ. ಚೆನ್ನಾಗಿ ಚೂರ್ಣ ಮಾಡಿ ಪುಡಿ ಮಾಡಿ ಗೋಣಿ ಚೀಲದಲ್ಲಿ ಎತ್ತಿ ನೀವು ಶೇಖರಣೆ ಮಾಡಿ, ಅಥವಾ ಒಂದು ಮೂಲೆಗೆ ರಾಶಿ ಮಾಡ್ಕೊಂಡು ಶೇಖರಣೆ ಮಾಡಿ. ಬಿಸಿಲಲ್ಲಿ ಒಣಗಿಸ್ಬೇಕು. ಬಿಸಿಲಲ್ಲಿ सनलाइट में सुखाना, सनलाइट में ಬಿಸಿಲಲ್ಲಿ ಮಾಡಿ, ಅರೆ ನೆರಳಲ್ಲಿ ಮಾಡಿ, ಬಿಸಿಲಲ್ಲಿ ಮಾಡಿ. ನೆರಳಲ್ಲಿ ಮಾಡೋಕ್ಕಾಗಲ್ಲ. ಇನ್ ಸನ್ಲೈಟ್ ಶೇಖರಣೆ ಯಾವ ಚೀಲದಲ್ಲಿ ಮಾಡಬೇಕು ಅಂತ ಹೇಳಿದ್ರೆ, ಗೋಣಿ ಚೀಲ ಗಾಳಿ ಆಡಬೇಕು. ಅದನ್ನು ಹೇಳಿದೀನಿ ಗೋಣಿ ಚೀಲ ಅಂತ, ಮತ್ತೆ ಅವ್ರು ಕೇಳ್ತಾನೆ. ಗೋಣಿ ಚೀಲದಲ್ಲಿ ಶೇಖರಣೆ ಮಾಡಿ ಜೋಡಿಸಿಡಿ. ಇಲ್ಲ ಅಂದರೆ ಮೂಲೆಗೆ ರಾಶಿ ಮಾಡಿ ಇಟ್ಬಿಡಿ. ರಾಶಿ ಮಾಡಿ ಇಟ್ಟಾಗ ಹಾವು ಅದು ಇದು ಇಲಿ ಹೋಗಿ ಸೇರ್ಕೊಂಡ್ರೆ ಹಾವು ಹೋಗಿ ಸೇರ್ಕೊಂಡಿರ್ಬೋದು. ಅದನ್ನು ಉಪಯೋಗಿಸೋವಾಗ ಸ್ವಲ್ಪ ಹುಷಾರಾಗಿರಿ. ಬುಸ್ ನಾಗಪ್ಪ ಬಂದ್ಬಿಡೋದು. ಎಲ್ಲನೂ ಹೇಳಿರ್ಬೇಕು ನಿಮಗೆ ಸಮಸ್ಯೆಗಳು ಏನಿದ್ದಾವೆ ಅಂತ. जब हम धूप में सुखाता है ये जीवाणु मरेगा नहीं. बता रहा हूँ ಹೇಳ್ತಾರೆ. हाँ प्लास्टिक कवर के ऊपर नो प्लास्टिक. यू ऑल्सो स्टॉप द प्लास्टिक. नंदा दिस प्लास्टिक इज मोर डेंजरस. डोंट टेक. यू आर नॉट अ बेगर. आप भिखारी नहीं है, भिख मंगे नहीं है. वो जो देगा वो लेंगे. डोंट यूटिलाइज प्लास्टिक. नो, नॉट एट ऑल. क्या है गुरुजी? ये आप बात कर रहे थे क्या? क्या बोला? प्लास्टिक का उपयोग नहीं करना है. गवर्नमेंट फुकट में देता है तो भी नहीं लेना है. ಈ ಪುಕ್ಕಟ್ಟೆ ಅಂತ ಕೈ ಒಡ್ಡೆ ರೈತರು ಹಾಳಾಗೋಗಿರೋದು. ಸರ್ಕಾರ ಪುಕ್ಕಟ್ಟೆ ಕೊಡುತ್ತೆ ಅಂತ ಪ್ಲಾಸ್ಟಿಕ್ ಕವರ್ ತಂದು ದಯವಿಟ್ಟು ಉಪಯೋಗಿಸ್ಬೇಡಿ. ಪ್ಲಾಸ್ಟಿಕ್ ಉಪಯೋಗಿಸ್ಬೇಡಿ. ಪುಕ್ಕಟ್ಟೆ ಅಂದರೂ ಕೂಡ ಪುಕ್ಕಟ್ಟೆ ಅಂದ್ಬಿಟ್ಟು ಅದನ್ನು ನಾವು ಸುಮ್ಮನೆ ಊರಿಗೋಗೋ ಮಾರಿನ ಮನೆ ಕರ್ಕೊಂಬರೋಕ್ಕಾಗಲ್ಲ. ಖಂಡಿತವಾಗ್ಲೂ ಉಪಯೋಗಿಸ್ಬೇಡಿ. Okay. When you dry the Ganajivamruta in the full sunlight, microorganisms which are existed inside, they are not died. They enter in the dormancy samadhi. ಯಾವಾಗ ನೀವು ಒಂದು ಪ್ರಶ್ನೆ ಇದೆ, ನಾವು ಬಿಸಿಲಲ್ಲಿ ಈ ಸಗಣಿಯನ್ನು ಒಣಗಿಸಿದಾಗ, ಘನಜೀವಾಮೃತನ ಒಣಗಿಸಿದಾಗ ಜೀವಾಣುಗಳು ಸಾಯೋದಿಲ್ವಾ ಅಂತ. ಖಂಡಿತ ಸಾಯೋದಿಲ್ಲ. ಅವು ಯಾವ ಈ ಉಪಯುಕ್ತ ಜೀವಾಣುಗಳನ್ನ ನಾವು ಬಿಸಿಲಲ್ಲಿ ಒಣಗಿಸೋಕೆ ಶುರು ಮಾಡ್ತೇವೆ, ಬಿಸಿಲಿನ ತಾಪ ಬಿದ್ದಾಗ ಏನಾಗ್ತವೆ, ಅವು ಸ್ತುಪ್ತ ಸ್ಥಿತಿ, ಡಾರ್ಮೆಂಟ್ ಸ್ಟೇಜ್ ಅಥವಾ ಸಮಾಧಿ ಸ್ಥಿತಿಗೆ ಹೋಗ್ತವೆ. Write down. One local cow, ಒಂದು ನಾಟಿ ಹಸು gives 11 kg dung on average per day. ಒಂದು ನಾಟಿ ಹಸು ನಮ್ಮವು ಸುಮಾರು 11 kg ಸಗಣಿಯನ್ನು ಪ್ರತಿ ದಿವಸ ಕೊಡುತ್ತವೆ. And 3 liter gomutram per day. ಮತ್ತು ಸುಮಾರು 3 ಲೀಟರು ಗೋಮೂತ್ರವನ್ನು ಪ್ರತಿದಿನ ಕೊಡುತ್ತೆ. ಪುಟ್ಟಿ ಕೈ ನೋವು ಬಂತು. That means from one day 10 kg dung. ಅದರರ್ಥ ಸರಾಸರಿ ಸುಮಾರು 10 kg ಸಗಣಿ, 10 day 100 kg dung. 10 ದಿವಸದ ಸಗಣಿ ನೀವು ಒಂದು ಕಡೆ ಗುಡ್ಡ ಹಾಕಿದ್ರೆ ಎಷ್ಟಾಗುತ್ತೆ, 100 kg ಸಗಣಿ ಆಗುತ್ತೆ. That means when you will collect the 10 days dung, automatically we can prepare Ganajivamrutam for 100 kg cow dung. ಸೊ ಇದನ್ನು ನಾವು 10 ದಿವಸದ ಸಗಣಿಯನ್ನು ಒಂದು ಕಡೆ ಹಾಕೊಂಡಾಗ, ಒಂದು ಕಡೆ ಹಾಕ್ರಿ ಅಂದಾಗ ಬಿಸಿಲಲ್ಲಿ ಹಾಕ್ಬೇಡ್ರಿ, ನೆರಳಲ್ಲಿರಲಿ. ತುಂಬ ಬಿಸಿಲಿದ್ರೆ ಗೋಣಿ ಚೀಲ ತಂಪು ಮಾಡಿ ಅದ್ರ ಮೇಲೆ ಹಾಕಿ. ಈ ಥರ 10 ದಿವಸ ಶೇಖರಣೆ ಮಾಡಿರೋಂಥ ಸಗಣಿಯಿಂದ ನಮಗೆ 100 kg ಸಿಗುತ್ತೆ. ಅದಕ್ಕೆ 5 ಲೀಟ್ರು ಗೋಮೂತ್ರ ಹಾಕ್ತೀರಾ ನೀವು. ಇದರಿಂದ ನಾವು 100 kg ಘನಜೀವಾಮೃತ ತಯಾರಿಸೋಕ್ಕೆ ಸಾಧ್ಯ ಆಗುತ್ತೆ. And one cow, if you collect 10 days cow dung, you can prepare Ganajivamrutam for 1 acre.
ಈ ರೀತಿ ನೀವು 10 ದಿನ ಶೇಖರಣೆ ಮಾಡಿರೋ ಒಂದು ಜವಾರಿ ಆಕಳ, ಒಂದು ನಾಟಿ ಹಸುವಿನ, ಒಂದು ನಾಟಿ ದೇಶಿ ಹಸುವಿನ ಸಗಣಿಯನ್ನು ನೀವೇನು ಶೇಖರಣೆ ಮಾಡ್ತೀರಾ 10 ದಿವಸದ ಸಗಣಿ, ಅದರಿಂದ ತಯಾರಿಸಿದಂಥ ಘನಜೀವಾಮೃತದಿಂದ ನೀವು 1 ಎಕರೆ ಒಣ ಪ್ರದೇಶದಲ್ಲಿ ಬೆಳೆ ಬೆಳಿಬಹುದು. And 300 days. How many? 300 days. 65 ದಿವಸ ರಜನ For 30 acres of land. 300 ದಿವಸ 300 ದಿವಸ ಸಗಣಿಯಿಂದ ನಮಗೆ 30 ಎಕರೆ ಬೆಳೆಯನ್ನು ಬೆಳೆಯೋಕ್ಕೆ ಅನುಕೂಲ ಆಗುತ್ತೆ. यानी एक देशी गाय का 1 दिन का गोबर 1 एकड़ के लिए, एक देशी गाय का 10 दिन का गोबर 1 एकड़ के लिए, घनजीवामृत के लिए 300 दिनों का कितना 30 एकड़ के लिए. 10 ದಿವಸದ ಸಗಣಿ 1 ಎಕರೆಗೆ, ಆ ರೀತಿ 10 ಅಂತ ಹೋದಾಗ ನಾವು 300 ದಿವಸದ ಸಗಣಿ. ಯಾಕೆ 300 ಅಂತಾರೆ, ಒಂದು ದಿವಸ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತವೆ, ಆಗ ಸರಾಸರಿಯಾಗಿ ತಗೊಂಡಾಗ 300 ದಿವಸ ಸಗಣಿ 30 ಎಕರೆಗೆ ನಮಗೆ ಬೇಸಾಯಕ್ಕೆ ಆಗುತ್ತೆ. So dung is not the problem. ಹಾಗಾಗಿ ಸಗಣಿ ಸಮಸ್ಯೆನೇ ಅಲ್ಲ. Those who are not having the local cow, you purchase the dung and urine from the Goshala, you will support financially to Goshala and prepare Ghana ಸ್ನೇಹಿತರೆ, ಒಂದು ನಾಟಿ ಹಸು ಸಗಣಿಯಿಂದ 30 ಎಕರೆ ಮಾಡ್ಬೋದು ಅಂತಂತಾದಾಗ, ನಿಮ್ಮಲ್ಲಿ ದೇಶಿ ಆಕಳು ಅಥವಾ ನಾಟಿ ಆಕಳು ಇಲ್ದಿದ್ದಾಗ ನಿಮ್ಮ ನೆರೆಹೊರೆಯವ್ರ ಹತ್ರ ಕೂಡ ನೀವು ತೊಗೊಬೋದು. ನಾನು ಅದೇ ಕೆಲಸ ಮಾಡ್ತಿರೋದು ಕಳೆದ 20 ವರ್ಷದಿಂದ. ಸೊ ಈ 30 ಎಕರೆಗೆ ಆಗುತ್ತೆ ಅಂದಾಗ ನೀವು ನೆರೆಹೊರೆಯವರಿಂದ ತೊಗೊಬೋದು, ಅಥವಾ ನೀವು ಗೋಶಾಲೆಗಳು ಏನಿದ್ದಾವೆ ಅವರಿಗೆ ಆರ್ಥಿಕ ಸಮಸ್ಯೆ ತುಂಬ ಇದ್ದಾವೆ, ನೀವು ಅಲ್ಲಿ ಹೋಗಿ ಈ ಸಗಣಿನ ಗಂಜಲನ್ನು ಕೂಡ ಈಸ್ಕೊಂಡು ಅವರ ಆರ್ಥಿಕವಾಗಿ ಅವ್ರಿಗೆ ನಾವು ಅನುಕೂಲ ಮಾಡಿಕೊಡ್ಬೋದು, ಅಥವಾ ಮುಂದೆ ಹುಲ್ಲು ಕೊಡೋದ್ರ ಮುಖಾಂತರ ಕೂಡ ಅವ್ರ ಒಡಂಬಡಿಕೆ ಮಾಡ್ಕೊಂಡು ಹುಲ್ಲು ಕೊಡೋದ್ರ ಮುಖಾಂತರ ಕೂಡ ನಾವು ಅವ್ರ ಹತ್ರ ಸಗಣಿ ಗಂಜಲ ತೊಗೋಬೋದು. When you dry the Ghana in the full sunlight, microorganisms which are existed inside, they are not died. They enter in the dormancy samadhi. ಯಾವಾಗ ನೀವು ಒಂದು ಪ್ರಶ್ನೆ ಇದೆ, ನಾವು ಬಿಸಿಲಲ್ಲಿ ಈ ಸಗಣಿಯನ್ನು ಒಣಗಿಸಿದಾಗ, ಘನಜೀವಾಮೃತನ ಒಣಗಿಸಿದಾಗ ಜೀವಾಣುಗಳು ಸಾಯೋದಿಲ್ವಾ ಅಂತ. ಖಂಡಿತ ಸಾಯೋದಿಲ್ಲ. ಅವು ಯಾವ ಈ ಉಪಯುಕ್ತ ಜೀವಾಣುಗಳನ್ನ ನಾವು ಬಿಸಿಲಲ್ಲಿ ಒಣಗಿಸೋಕೆ ಶುರು ಮಾಡ್ತೇವೆ, ಬಿಸಿಲಿನ ತಾಪ ಬಿದ್ದಾಗ ಏನಾಗ್ತವೆ, ಅವು ಸ್ತುಪ್ತ ಸ್ಥಿತಿ, ಡಾರ್ಮೆಂಟ್ ಸ್ಟೇಜ್ ಅಥವಾ ಸಮಾಧಿ ಸ್ಥಿತಿಗೆ ಹೋಗ್ತವೆ. ಸಮಾಧಿ 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 ಅಂದ್ರೆ ಗೊತ್ತಿಲ್ವಾ? God has not given the capacity ಯಾಕೆ to ಮಾತಾಡ್ತಿದ್ದೀರಾ? enter in the samadhi to Baba Maharaja, not only. God has given the capacity to enter the samadhi to every plant, every microorganism, every human, every insect and every animal. ಪ್ರಕೃತಿಲಿ ಇರುವಂಥ ಪ್ರತಿಯೊಂದು ಜೀವಿಗೆ ಕೂಡ ಮನುಷ್ಯನ ಆದಿಯಾಗಿ ಸಮಾಧಿ ಸ್ಥಿತಿಲಿ ಹೋಗುವಂಥ ಒಂದು ಕಲೆ ಅಥವಾ ಒಂದು ಸ್ಥಿತಿಯನ್ನು ಸೃಷ್ಟಿಕರ್ತ ದೇವರು ಎಲ್ಲದಕ್ಕೂ ಜೀವಿಗಳಿಗೂ ನೀಡಿದ್ದಾನೆ. I will give you example. ಒಂದು ಉದಾಹರಣೆ. There is a pond in your village. In any season, pond is full by water. ಇಲ್ಲಿ ನೋಡು, There is a pond in his village. In any season, it becomes full of the water. After Deepavali, it is totally dry. After, when the pond will be dried, you go there. You will not see any frog. You will not see any frog. ನಮ್ಮೂರಲ್ಲಿ ಒಂದು ಕೆರೆ ಇದೆ. ಮಳೆ ಯಥೇಚ್ಛವಾಗಿ ಬಂದಾಗ ಅಂತ ಕೆರೆ ತುಂಬುತ್ತೆ. ಕೆರೆ ತುಂಬು ಸಮೃದ್ಧಿಯಾಗಿ ನೀರಿರುತ್ತೆ. ಮಳೆ ನಿಂತ ನಂತರ, ಕಾರ್ತಿಕದ ನಂತರ, ದೀಪಾವಳಿ ನಂತರ ಏನಾಗುತ್ತೆ, ಈ ಕೆರೆ ಪೂರ್ತಿ ಒಣಗೋಗುತ್ತೆ. ಅಂಥ ಸಮಯದಲ್ಲಿ ನೀವು ನಮ್ಮ ಕೆರೆಗೆ ಬಂದು ನೋಡಿ, ಒಂದೇ ಒಂದು ಕಪ್ಪೆ ಕೂಡ ನಿಮಗೆ ಅಲ್ಲಿ ಕಾಣ ಸಿಗೋದಿಲ್ಲ. Frog को क्या बोलते हैं? Frog? कप्पे कप्पे ಕಪ್ಪೆ कप्पे 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 ऐसा जाता है ना? कप्पे. हाँ. Okay, okay, okay. But after 6 months, when monsoon start, heavy rain in the night, morning you get up, early morning you see the song, draw, 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 draw.
And when you will go their pond, you will see that they are jumping. From which place they came? With the raindrop? No, to the soil. 6 months, what we are doing? Samadhi. ಸ್ನೇಹಿತರೆ, ನಿರಂತರ 6 ತಿಂಗಳು ಮಳೆ ಬರೋದಿಲ್ಲ. ಮುಂಗಾರಿ ಮಳೆ ಶುರುವಾಗುತ್ತೆ, ಮೋಡ ಕವಿಯುತ್ತೆ, ಕೇವಲ 2-4 ಹನಿ ನೀರು ಬೀಳುತ್ತೆ, ಮಳೆ ಬೀಳುತ್ತೆ. ತುರಂತ ನಿಮ್ಗೇನಾಗುತ್ತೆ ಅಂದರೆ ಕೊಟ್ರೋ ಅಂತ ಕಿವಿ ಗಡಚಿಸೋಷ್ಟು ನೀವು ಕಪ್ಪೆಗಳು ಸದ್ದು ಕೇಳಕ್ಕೆ ಶುರು ಮಾಡ್ತೀರಾ. ಇನ್ನೂ ಹೆಚ್ಚು ಮಳೆ ಆಗಿದ ತಕ್ಷಣ ಏನಾಗುತ್ತೆ ನಿಮಗೆ, ನೀವು ಬೆಳಗ್ಗೆ ನೀವು ನೋಡಿದ್ರಿ ಕಪ್ಪೆಗಳು ಕೊಟ್ರೋ ಅಂದ್ಕೊಂಡು ನೀರೊಳಗೆ ಈಜಾಡ್ಕೊಂಡು ಎಗರಾಡ್ಕೊಂಡು ಮಾಡ್ಕೊಂಡು ಯಥೇಚ್ಛವಾಗಿ ಅಗಣಿತವಾದ ಕಪ್ಪೆಗಳನ್ನ ನೀವು ಅಲ್ಲಿ ನೋಡ್ತೀರಾ. ಹಂಗಾದ್ರೆ ಈ 6 ತಿಂಗಳು ಎಲ್ಲಿದ್ವವು? ಸಮಾಧಿ ಸ್ಥಿತಿ. एक प्रयोग करिए आप. नुके drumstick. You plant sow the seed of the drumstick. It will grow. Each summer, don't give water. Usually fallen down. Total plant is dried. You see it is dried. Totally dried. Don't give water. When rainy season starts, automatically new leaves are coming. 6 months it was entering in the dormancy, samadhi. ನೀವು ತುಂಬ ಸುಲಭವಾಗಿ ನೋಡಬೇಕು ಇನ್ನೊಂದು ಸಸ್ಯಗಳಲ್ಲಿ ಅಂದರೆ ನುಗ್ಗೆ ಗಿಡಕ್ಕೆ ನೀವು ಬೇಸಿಗೆಯಲ್ಲಿ ಪೂರ್ಣವಾಗಿ ನೀರೇ ಕೊಡಬೇಡಿ. ಏನಾಗುತ್ತೆ, ಸತ್ತು ಒಣಗ್ದಂಗೆ ಆಗ್ಬಿಡುತ್ತೆ ಗಿಡ. ಒಂದು ಎಲೆ ಇರಲ್ಲ, ಪೂರ್ತಿ ಸತ್ತು ಒಣಗಿಬಿಡುತ್ತೆ ಗಿಡ. ಆದರೆ ಯಾವಾಗ ನಮ್ಮ ಮುಂಗಾರಿ ಮಳೆ ಶುರುವಾಗುತ್ತೋ ತುರಂತವಾಗಿ ಮತ್ತೆ ಅದು ಹಸಿರಾಗಿ ಮತ್ತೆ ಅದು ಜೀವಂತಕ್ಕೆ ಬಂದ್ಬಿಡುತ್ತೆ. ಈ 6 ತಿಂಗಳು ಏನು ಸ್ಥಿತಿಲಿತ್ತದು, ಆ ಸ್ಥಿತಿನೇ ಸಮಾಧಿ ಸ್ಥಿತಿ, ಸ್ತುಪ್ತ ಸ್ಥಿತಿ. You are listening since morning to late night. No fatigue. You are listening with full concentration. It is a samadhi. It is a meditation. ನೀವು ಬೆಳಗ್ಗೆಯಿಂದನೂ ಇದು ಕೇಳ್ತಾ ಇದ್ದೀರಾ, ಪೂರ್ಣ ಮಗ್ನವಾಗಿ ನೀವು ಕೇಳ್ತಾ ಇದ್ದೀರಾ. ಎಷ್ಟು ಮಗ್ನರಾಗಿದ್ದೀರಿ ಅಂದರೆ ಈ ಒಂದು ಕೇಳುವ ವಿಷಯದಲ್ಲಿ, ಈ ವಿಷಯದಲ್ಲಿ ಎಷ್ಟು ತಳ್ಳಿದರಾಗಿದೆ ಅಂದರೆ ಅದೇ ನಿಮ್ಮ ಸಮಾಧಿ ಸ್ಥಿತಿ ಅಥವಾ ಮಗ್ನ ಸ್ಥಿತಿ. Okay. If when you die in the full sunlight, microorganisms are not died, they enter in the dormancy, samadhi. And when you give the Ghanajivamritam in the rainy season, when they get the moisture, they break the samadhi, start their activities. ನೀವು ಬಿಸಿಲಲ್ಲಿ ಸಗಣಿಯನ್ನು ಘನಜೀವಾಮೃತನ ಒಣಗಿಸಿದಾಗ ಈ ಜೀವಾಣುಗಳು ಸಮಾಧಿ ಸ್ಥಿತಿಗೆ, ಸ್ತುಪ್ತ ಸ್ಥಿತಿಗೆ ಹೋಗ್ತವೆ. ಸ್ತುಪ್ತ ಅಂದರೆ ನಿರ್ಜೀವ ಸ್ಥಿತಿ. ಆ ಸ್ತುಪ್ತ ಸ್ಥಿತಿಗೆ ಹೋಗ್ತವೆ. ಯಾವಾಗ ನಾವು ಈ ಘನಜೀವಾಮೃತನ ನಮ್ಮ ಬೆಳೆ ಬೆಳೆಯೋದಕ್ಕೋಸ್ಕರ ಮಳೆ ಬಂದ ನಂತರ ಭೂಮಿ ಒದ್ದೆ ಇರೋವಂಥ ಸಮಯದಲ್ಲಿ ನಾವೇನು ಮಾಡ್ತೀವಿ, ಈ ಘನಜೀವಾಮೃತ ಚೂರ್ಣ ಮಾಡಿಟ್ಟು ಯಾವಾಗ ನಾವು ಭೂಮಿ ಕೊಡ್ತೀವೋ ಆ ತೇವಾಂಶ ಆ ಘನಜೀವಾಮೃತದ ಪೂಡಿಗೆ ದೊರಕುತ್ತೋ ಅಂಥ ಸಮಯದಲ್ಲಿ ಏನಾಗುತ್ತೆ, ಈ ಸ್ತುಪ್ತ ಸ್ಥಿತಿಯಿಂದ ಜೀವಾಣುಗಳು ಎಚ್ಚೆತ್ತು ಜೀವಂತವಾಗಿ ಬರ್ತವೆ. After totally drying of the Ghanajivamrita, you will see there are aggregate of the Ghanajivamrita. Aggregate. You hammer the aggregate, convert into powder, then convert into powder stage, then add in the gunny bag, bind the mouth with the shutli, that means rope, and store inside the home where there is no raining. No raining. बारिश नहीं आते वहाँ कंजर्व करना है. ಘನಜೀವಾಮೃತ ನೀವು ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಗೋಣಿ ಚೀಲದಲ್ಲಿ ಕಟ್ಟಿ ಮೂತಿ ಕಟ್ಟಿಬಿಟ್ಟು ಅದನ್ನು ನಿಮ್ಮ ಮನೆಯೊಳಗೆ ಎಲ್ಲಿ ಸೂರ್ಯನ ಬೆಳಕು ಬರಲ್ಲೋ ಅಥವಾ ತೀರ ಒಣಜಾಗ ಇಲ್ವೋ ಅಲ್ಲಿ ಅದನ್ನು ಶೇಖರಣೆ ಮಾಡಿ ಇಡಿ. After totally drying of the Ghanajivamrita, you will see there are aggregate of the Ghanajivamrita. Aggregate. You hammer the aggregate, convert into powder, then convert into powder stage, then add in the gunny bag, bind the mouth with the shutli, that means rope, and store inside the home
where there is no raining. नो इलिंग No raining. नो बारिश नहीं आते वहाँ कंजर्व करना है. ಘನಜೀವಾಮೃತ ನೀವು ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಗೋಣಿ ಚೀಲದಲ್ಲಿ ಕಟ್ಟಿ ಮೂತಿ ಕಟ್ಬಿಟ್ಟು ಅದನ್ನು ನಿಮ್ಮ ಮನೆಯೊಳಗೆ ಎಲ್ಲಿ ಸೂರ್ಯನ ಬೆಳಕು ಬರಲ್ಲೋ ಅಥವಾ ತೀರಾ ಒಣ ಜಾಗ ಇಲ್ವೋ ಅಲ್ಲಿ ಅದನ್ನು ಶೇಖರಣೆ ಮಾಡಿ ಇಡಿ. Don't keep ಘನಜೀವಾಮೃತ bag on the soil surface. ನೀವು ಘನಜೀವಾಮೃತನ ಭೂಮಿ ಮೇಲೆ ಇಡಬೇಡಿ. ಆ ಚೀಲಗಳನ್ನ ನೇರವಾಗಿ ಭೂಮಿ ಮೇಲೆ ಇಡಬೇಡಿ, ಗೆದ್ದಲು ಬಂದ್ಬಿಡ್ತವೆ. Because the ಘನಜೀವಾಮೃತ suck the moisture from the soil. ಯಾಕೆಂದರೆ ಈ ಘನಜೀವಾಮೃತ ಒಣ ಇರೋದ್ರಿಂದ ಮತ್ತದು ಸ್ಪಂಜಿನ ಥರ ರಂಧ್ರಮಯ ಇರೋದ್ರಿಂದ ಏನಾಗುತ್ತೆ, ಭೂಮಿಲಿ ಬರುವಂಥ ತೇವಾಂಶನ ಎಳ್ಕೊಳ್ಳುತ್ತೆ. And funguses are developed. ಶಿಲೀಂಧ್ರಗಳು ಹೆಚ್ಚು ಸಮಯ ಅದು ತೇವಾಂಶ ಇರೋದ್ರಿಂದ ಏನಾಗುತ್ತೆ, ಶಿಲೀಂಧ್ರ ಬೆಳವಣಿಗೆ ಅದರೊಳಗೆ ಆಗುತ್ತೆ. Store the bags of the ಘನಜೀವಾಮೃತ on the wooden plate. ಈ ಘನಜೀವಾಮೃತವನ್ನು ಒಂದು ಅಲಿಗೆ ಹಾಕಿ ಅಥವಾ ಎತ್ತರದ ಜಾಗದಲ್ಲಿ ಏನು ಕಲ್ಚಪ್ಟಿ ಅದೇನಾದ್ರು ಮಾಡಿ ನೀವು ಭೂಮಿ ಸಂಪರ್ಕ ಇಲ್ದಿರೋಂಥ ಜಾಗದಲ್ಲಿ ಅದನ್ನು ಶೇಖರಣೆ ಮಾಡಿ ಇಡಿ. ಅಲ್ಲಿಗೆ ಏನಾದರೂ ಹಾಕಿಡಿ ಅಥವಾ ಎತ್ತರದ ಜಾಗದಲ್ಲಿ ಮಣ್ಣಿನ ಸಂಪರ್ಕ ಇಲ್ದೇ ಎತ್ತರದ ಜಾಗದಲ್ಲಿ ಇಡಿ. ತೇವಾಂಶದ ಸಂಪರ್ಕ ಇರಬಾರದು. You can utilize the dried ಜೀವಾಮೃತ throughout the year. ಈ ಘನಜೀವಾಮೃತ ಪುಡಿ ಮಾಡಿ ನೀವು ಶೇಖರಣೆ ಮಾಡಿಟ್ಟಂಥ ಜೀವಾಮೃತವನ್ನು ನೀವು ಇಡೀ ವರ್ಷ ಉಪಯೋಗಿಸ್ಬೋದು. समझ में आ गया? ಅರ್ಥ ಆಯ್ತಾ? ಆಗಲಿಲ್ಲ ಕೈ ಅಲ್ಲಾಡಿಸ್ತಾ ಬಿಡು. ಯಾರದ ಕೈ ಅಲ್ಲಾಡಿಸಿದೆ ಅದ ಮೇಲೆ? Okay. ಇಲ್ಲ, ಅರ್ಥ ಆಯ್ತು. ये 48 आवर्स में वो तैयार हो जाता है, तुरंत नहीं डालेगा, एक हफ्ते के बाद हम डाल सकते हैं. बिल्कुल आ सकते हैं. ಅವ್ರು ಕೇಳಿದ ಪ್ರಶ್ನೆ ಏನು ಅಂದರೆ, ನೀವು 48 ಗಂಟೆಗೆ ಈ ಘನಜೀವಾಮೃತ ತಯಾರಾಗ್ಬಿಡುತ್ತೆ, ಅದನ್ನು ತುರಂತ ಉಪಯೋಗಿಸ್ಬೋದು ಅಂತ ನಾವು ಅಂದ್ವಿ. ಅದಕ್ಕೆ ನಮ್ಮ ಅಧ್ಯಕ್ಷರ ಪ್ರಶ್ನೆ ಏನಿತ್ತು ಅಂದರೆ, ನಾನು ಇನ್ನು 8 ದಿವಸ ಬಿಟ್ಕೊಂಡು ನಾನು ಉಪಯೋಗಿಸ್ಬೋದಾ ಅದನ್ನು ಅಂತ ಕೇಳಿದ್ರು. ಖಂಡಿತವಾಗ್ಲೂ ನೀವು ಇಡೀ ವರ್ಷ ಅಂತ ಅಂದಾಗ ಅದನ್ನು ಉಪಯೋಗಿಸ್ಬೋದು. क्या कह रहे? ಎಲ್ಲ ಹಸಿರು ಇರೋಣ, ಇನ್ನೂ ಹೇಳಿಲ್ಲ, ಎಷ್ಟೆಷ್ಟು ಆಮೇಲೆ ಹೇಳ್ತೀವಿ. ನಿಮಗೆ ಇವಾಗ ಏನು ಹೇಳಿದ್ವಿ ಅಂದರೆ, ಅವಾಗ 10 ದಿವಸದ ಸಗಣಿ ಅಂದರೆ 100 kg ಆಗುತ್ತೆ. 100 kg 1 ಎಕರೆಗೆ. 100 kg ಸಗಣಿ ಏನು ಹಸಿ ಸಗಣಿ ಹಾಕ್ತಿರೋ ಅದನ್ನು ಬೆಲ್ಲ ಬೇಳೆಕಾಳು ಹಿಟ್ಟು ಎಲ್ಲ ಹಾಕ್ಬಿಟ್ಟು ಪುಡಿ ಮಾಡಿ ಇಡ್ತೀರ. ಅದನ್ನು 1 ಎಕರೆಗೆ ये पूछ रहे हैं कितना 1 एकड़ को, पहले ही बता दें. After drying 100 kg is reduced up to 60 kg. It is enough for 1 acre. ये सॉइल एप्लीकेशन या पौधा का डालना पूछ रहे. ये बाद में आएगा. ಆಮೇಲೆ ಹೇಳ್ತೀವಿ. ಈಗ ಪ್ರಶ್ನೆ ಕೇಳಬೇಡ್ರಿ, ಇದು ನಿಧಾನವಾಗಿ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಹೋಗ್ತೀವಿ. ಹಾಂ ಹಾಂ ಅಲ್ಲಿ ನಮ್ಮ ಅಧ್ಯಕ್ಷರು ನಿರ್ಮಲಾ ಗೋಮಾತಾ ಅಧ್ಯಕ್ಷರು ಏನು ಹೇಳ್ತಿದ್ದಾರೆ ಅಂದರೆ, ದಯವಿಟ್ಟು ಅದನ್ನು ಶೇಖರಣೆ ಮಾಡಿ ಇಡೋದು ಹೇಗೆ ಅಂತ ಮತ್ತೆ ಮನವರಿಕೆ ಮಾಡಿಕೊಡಿ ರೈತರಿಗೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಹಲಿಗೆ ಕೀಪ್ ಇಟ್ ಓವರ್ ವುಡನ್ ಪ್ಲ್ಯಾಂಕ್ಸ್, ಸ್ಟ್ಯಾಕ್ ಇಟ್ ಓವರ್ ವುಡನ್ ಪ್ಲ್ಯಾಂಕ್ಸ್, ಹಲಿಗೆ ಮೇಲಿಡಿ ಅಥವಾ ಮಣ್ಣಿನ ಸಂಪರ್ಕ ಇಲ್ದಿರೋಂಥ ಎತ್ತರದ ಜಾಗದಲ್ಲಿ, ಆರ್ ವಿತೌಟ್ ದ ಕಾಂಟ್ಯಾಕ್ಟ್ ಆಫ್ ಸಾಯಿಲ್ ದ ಅರ್ತ್, ಕೀಪ್ ಇಟ್ ಅಬೋವ್ ಲೆವೆಲ್. Anandraoji, you are asking beautiful questions. I will send you in parliament. ಅನಂತರಾವ್ ಅವರು ತುಂಬ ಉತ್ತಮವಾದ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅವ್ರನ್ನ ಪಾರ್ಲಿಮೆಂಟ್ ಕಳಿಸ್ತಾರೆ, ಸಂಸತ್ ಕಳಿಸ್ತಾರೆ. ಇವ್ರನ್ನ ನಿಮ್ಮ ಏನು ಗ್ರಾಮ ಪಂಚಾಯತಿಗೆ ಕಳಿಸ್ತೀವಿ. ಸಾಕು ಪ್ರಶ್ನೆ. ಹಸಿ ಸಗಣಿ ಫ್ರೆಶ್ ಆಗಿರ್ಬೇಕಾ, ಸ್ವಲ್ಪ ಹಳೆ ಸಗಣಿನಲ್ಲೂ ಘನಜೀವಾಮೃತ ಮಾಡ್ಬೋದಾ ಅಂತ. ये क्या पूछ रहा है, ये 2 दिन का हम इकट्ठा करके रखता है. सद ಮಾಡಬೇಡ್ರಪ್ಪ, ಇದು ಪ್ರಶ್ನೆ
ಅವ್ರು ಕೇಳಿದ ಪ್ರಶ್ನೆ ಅಂದರೆ 10 ದಿವಸಕ್ಕೆ ಅಂದರೆ ಸಗಣಿ ಹಾಕ್ತಕ್ಕೆ ಇಟ್ಟಾಗ ನಮಗೆ ಬಿಸಿ ಜಾಸ್ತಿ ಆಗುತ್ತೆ ಅಂದರೆ ಅವರು ಸರಿಯಾಗಿ ಕೇಳಿಸ್ಕೊಳ್ಳೇನು, ಮೊದಲನೇದು 2 ದಿವಸ ಆದ ನಂತರ ನೀವು ಹರಡಬೇಕು ಅಂತ. ಹರಡಿದ ತಕ್ಷಣ ಬಿಸಿಯಲ್ಲಿರುತ್ತೆ, ಹರಡಕ್ಕೆ ಹೇಳಿದ್ದೀವಿ 2 ದಿವಸದ ನಂತರ, ಬಿಸಿಯಲ್ಲಿರುತ್ತದು ತೆಳ್ಳಗೆ ಹರಡ್ರಿ ಅಂತ ಹೇಳಿದ್ದೀವಿ. Okay. Cow dung based, cow dung manure, FOM based ಘನ ಜೀವಾಮೃತ. ನಂಬರ್ 2. ಎರಡನೇದು ಹಸುವಿನ ಗೊಬ್ಬರ ಉಪಯೋಗಿಸ್ಕೊಂಡು ಘನಜೀವಾಮೃತ ತಯಾರಿಸೋದು. ಡ್ರೈಡ್ ಲೋಕಲ್ ಕೌ ಡಂಗ್ ಮ್ಯಾನ್ಯೂರ್. ಸ್ನೇಹಿತರೆ, ನೀವು ತಿಪ್ಪೆಯನ್ನು ಹಾಕಿರ್ತೀರೋ ಅದರೊಳಗೆ ಒಣಗಿರೋಂಥ ಅಥವಾ ಅದರಿಂದ ನೀವು 100 kg ಅಷ್ಟು 10 ಬಾಂಡ್ಲಿಯಷ್ಟು ನೀವೇನು ಮಾಡ್ತೀರಿ, ಗೊಬ್ಬರವನ್ನು ತಗೋತೀರಿ. ಆಕಳ ಗೊಬ್ಬರ, ಸೀಮೆ ಹಸಿದಲ್ಲ, ಪದೇ ಹೇಳ್ತೀನಿ, ರಾಶಿ ಜಾಸ್ತಿ ಕಾಣುತ್ತೆ ಅಂತ ತೊಳ್ಕೋಬೇಡಿ. ಫಾರ್ಮ್ ಯಾರ್ಡ್ ಮ್ಯಾನ್ಯೂರ್. ಫಾರ್ಮ್ ಯಾರ್ಡ್ ಮ್ಯಾನ್ಯೂರ್ ಅಂತ ಅಂದರೆ ನಮ್ಮ ಕೊಟ್ಟಿಗೆ ಮನೆಯ ಗೊಬ್ಬರ, ಅಂದರೆ ನಾಟಿ ಆಕಳ ಗೊಬ್ಬರ. 100 kg. 100 kg ಅಂದರೆ 10 ಬಾಂಡ್ಲಿ. Okay. There are aggregates. You have to hammer the aggregates and convert into powder. ಈ ನೀವು ತಿಪ್ಪೆ ಗೊಬ್ಬರ ತೆಗಿಬೇಕಾದ್ರೆ ಏನಾಗುತ್ತೆ ಅಂದರೆ ಕೆಲವು ಮೇಲಿರೋದೆಲ್ಲ ಒಣಗಿಬಿಟ್ಟಿರುತ್ತೆ. ಆ ಒಣಗಿರೋವನ್ನ ಸುತ್ತಿಗೆ ತೊಗೊಂಡು ಏನಾದ್ರು ಒಂದು ಕೋಲ್ ತೊಗೊಂಡು ಚೆನ್ನಾಗಿ ಬಡಿದ್ಬಿಟ್ಟು ಪುಡಿ ಮಾಡಿ. Then filter by means of the sand shaving plate. वो बालू को छानते हैं ना, वो प्लेट में जाली रहती है, क्या बोलते हैं उसको, ಜರಡಿ, ಒಂದ್ರಿ ಜರಡಿ. उससे वो क्या करना है, छान लेना है. ಈ ಒಣಗಿಸ್ಕೊಂಡು ಈ ಕೊಟ್ಟಿಗೆ ಗೊಬ್ಬರ 10 ಬಾಣಲೆ ಅಷ್ಟೇ ಅಂತ ಒಣಗಿಸ್ಕೊಂಡು ಪುಡಿ ಮಾಡಿ ಅದನ್ನೇನು ಮಾಡ್ತೀವಿ ಅಂದರೆ ಮರಳು ಉಸ್ಕನ್ನು ನಾವು ಒಂದ್ರಿ ಮಾಡ್ತೀವಿ. ಉಸ್ಕನ್ನು ಮರಳನ್ನು ಜರಡಿ ಹಿಡಿತೀವಿ ಅಥವಾ ಉತ್ತರ ಕರ್ನಾಟಕದಲ್ಲಿ ಸಾಣಿ ಹಿಡಿತೀವಿ. ಅದನ್ನು ಸಾಣಿ ಹಿಡಿದು ನೀವು, क्योंकि उसके पत्थर भी होते हैं उसमें और मुर्गी के पंखे भी होते हैं, डालते हैं, बहुत कुछ होता है इसमें. क्या डालते हैं? वो मुर्गी होती है ना, मुर्गी, वो मुर्गी खाने वाले वो पंख भी डाल देते उसमें, वो भी उसको निकालना है, ये छानना है. ಇದು ಏನಾಗುತ್ತೆ ಅಂದರೆ ಒಣಗಿಸ್ ಹೊಡೆದಾಗ ಅದು ಪುಡಿ ಆಗುತ್ತಲ್ವಾ. ಸರಿ, ನೀವು ಯಾವಾಗ ಈ ಒಣಗಿಸ್ಬಿಟ್ಟು ಸಾಣೆ ಹಿಡಿತಿರ್ತಾರೋ ಜರಡಿ ಹಿಡಿತಿರೋ ಈ ಕೋಳಿ ಇಕ್ಕೆಗಳು ಗುಂಡಿಗಿರ್ತವೆ, ಅದನ್ನು ಹಾಕ್ಬಿಟ್ಟಿರ್ತಾರೆ, ಅವೆಲ್ಲ ಏನಾಗುತ್ತೆ ಕೆಳಗಡೆ ಬಿದ್ದು ಹೋಗ್ತವೆ. ओके. दे आर कन्फ्यूज सर. जब हम तोड़ता है ना वो भी पोड़ रहा है, बोल रहा है. ನಿಮ್ಮ ಮೇಲೆ ಹೇಳಿ ನಾನು ಸಿಗಾಕಂತೀನಿ. ये लकड़ी की मोगरी होती है, लकड़ी की एक हैमर होता है मोगरी. हम दाने अलग करते हैं गुट्टे से, बाजरा करते हैं ना, पिट कर, क्या बोलते हैं उसको, ಒಂದು ಕಟ್ಟೆ ಒಂದು ಕೋಲ್ನ ಇದನ್ನು ತೊಗೊಂಡು ಗುಂಡಿಗಿರೋದು ನಾವೇನು ಮಾಡ್ತೀವಿ, ರಾಗಿನೆಲ್ಲ ಬಡಿಯೋಕೆ ಉಪಯೋಗಿಸ್ತೀವಲ್ಲ ಅವನ್ನ ತೊಗೊಂಡು ಉಪಯೋಗಿಸಿ. इससे पिटना है, बारीक करना है, ठीक है, छानना है. ಅದರೊಳಗೆ ಬಡಿದು ಪುಡಿ ಮಾಡಿ ಅದನ್ನು ಜರಡಿ ಹಾಕಿ ಒಂದ್ರಿ ಹಾಕಿ ಸಾಣಿ ಹಿಡಿದು ಇಡಿ. Okay. Spread that cow dung manure slightly. ಅದನ್ನು ಭೂಮಿ ಮೇಲೆ ಹರಡಿ. ಇದು ನಿಮಗೆ ಕೆಲಸ ಅಂತ ಅನಿಸುತ್ತೆ, ಆದರೆ ಅದ್ಭುತವಾದ ಚಮತ್ಕಾರಿ ಕೆಲಸ ನಡೆಯುತ್ತೆ. Then add 10%, that means 10 liters ಜೀವಾಮೃತ on that. ನೀವು ಮನೆಯೊಳಗೇನೆ ಈ ಹಸಿ ಸಗಣಿಯನ್ನು ತಗೊಂಡು ಜೀವಾಮೃತನ ತಯಾರಿಸ್ಕೊಳ್ಳಿ. 10 ಲೀಟ್ರ್ ಅಷ್ಟು. 10 ಲೀಟ್ರ್ ಅಂದಾಗ ಏನು ಮಾಡ್ತೀರಿ ಅಂದರೆ ನಾವು 200 ಲೀಟ್ರಿಗೆ 10 kg ಸಗಣಿ ಹಾಕಿದ್ವಿ ಅಲ್ವಾ. ಈಗ 10 ಲೀಟ್ರ್ ಬೇಕು ಅಂದರೆ ನಾವು ಎಷ್ಟು ಹಾಕ್ತೀವಿ, ಕೇವಲ ಅರ್ಧ kg ಅಷ್ಟು ಸಗಣಿ, ಒಂದಿಷ್ಟು ಸಗಣಿ, ಒಂದಷ್ಟು ಗಂಜಲ, ಒಂದಷ್ಟು ಬೇಳೆಕಾಳಿಟ್ಟು, ಒಂದಷ್ಟು ಬೆಲ್ಲ ಹಾಕ್ಬಿಟ್ಟು ತಯಾರು ಮಾಡಿದ್ರೆ 10 ಲೀಟ್ರ್ ಜೀವಾಮೃತ ನಮಗೆ ತಯಾರಾಗುತ್ತೆ. 2 ದಿವಸ ಅದನ್ನು ಸುತ್ತು ಅದರ ನಂತರ ಇದನ್ನು ತಗೊಂಡು ಇದ್ರ ಮೇಲೆ ಪ್ರೋಕ್ಷಣೆ ಮಾಡಿ. You can utilize minimum 5 liters also. ನಿಮಗೆ ಏನಾಗುತ್ತೆ ಅಂದರೆ ಇದ್ರ ಮೇಲೆ 10 ಲೀಟ್ರು
ಜೀವಾಮೃತ ಪ್ರೋಕ್ಷಣೆ ಮಾಡಿ ಅಂತ ಹೇಳಿದ್ವಿ. ಏನು 100 kg ಸಗಣಿ ಒಣಗಿಸಿರೋದನ್ನು ಪುಡಿ ಮಾಡಿ ನೆಲದ ಮೇಲೆ ಹಾಸ್ತೀರ. ಇದಕ್ಕೆ 10 ಲೀಟ್ರು ಜೀವಾಮೃತನ ಪ್ರೋಕ್ಷಣೆ ಮಾಡಿ ಅಂತ ಹೇಳಿದ್ರು, ಬೆರೆಸಿ ಅಂತ ಹೇಳಿದ್ರು. ಈ ಯಾವ ರೀತಿ ನೀವು ತಯಾರು ಮಾಡಿ, ನಿಮಗೆ ಜೀವಾಮೃತ ಅಂದಟ್ಟಿಗೆ 200 ಲೀಟ್ರ್ ಲೆಕ್ಕದಲ್ಲಿರೋದು. ನಮಗೆ ಬೇಕಾದ್ರೆ 10 ಲೀಟ್ರ್ ಅಷ್ಟೇ, 1 ಎಕರೆಗೆ 100 kgಗೆ. ಏನು ಮಾಡ್ತೀರಾ, ಒಂದು ಬಕೆಟ್ ತೊಗೊಳ್ಳಿ ಅಥವಾ ಒಂದು ಪಾತ್ರೆ ತೊಗೊಳ್ಳಿ, 10-12 ಲೀಟ್ರ್ ಹಿಡಿಯುವಂಥದ್ದು. ನಾವು 200 ಲೀಟ್ರಿಗೆ 10 kg ಹಾಕ್ತಿದ್ದೀವಿ ಅಂದರೆ 10 ಲೀಟ್ರಿಗೆ ಅರ್ಧ kg ಬರುತ್ತೆ. ಫಾರ್ 10 ಲೀಟ್ರ್ ಇಟ್ ಇಸ್ ಜಸ್ಟ್ ½ kg ಆಫ್ ಕೌಡಂಗ್. ಹಸಿ ಸಗಣಿನ ತೊಗೊಳ್ಳಿ, ಅದಕ್ಕೆ ಅರ್ಧ ಲೀಟ್ರ್ ಗಂಜಲ ಹಾಕಿ, ಅದಕ್ಕೆ ಒಂದಷ್ಟು 100 ಗ್ರಾಮ್ 50 ಗ್ರಾಮ್ ಬೆಲ್ಲ ಹಾಕಿ, 50 ಗ್ರಾಮ್ ಕಡಲೆಕಾಳು ಹಿಟ್ಟು ಪುಡಿ ಹಾಕಿ ಒಂದಷ್ಟು ಮಣ್ಣು ಉಪಯೋಗಿಸ್ಬೋದು. It is enough for 1 acre. ಇದು 1 ಎಕರೆಗೆ. But which Goshala are having? ಸರ್, Which Goshalas are having local cow, buffalo and Jersey Holstein? Don't purchase from that Goshalas. ಕೆಲವು ಗೋಶಾಲೆಗಳಲ್ಲಿ ಏನಾಗುತ್ತೆ ಅಂದರೆ ಕೈಲಾಗದಿರೋರು ತಂದುಬಿಡ್ತಾರೆ, ಆಕಳು ಊನಾಗಿರೋವನ್ನ ಅಥವಾ ಅಪಘಾತ ಆಗಿರೋವನ್ನ ಕೂಡ ತಂದುಬಿಡ್ತಾರೆ. ಅದು ತಂದುಬಿಡ್ಬೇಕಾದ್ರೆ ಜರ್ಸಿ ಹೋಲಸ್ಟೈನು ಎಮ್ಮೆ ಅವನ್ನೆಲ್ಲ ಕೂಡ ಬಿಟ್ಟಿರ್ತಾರೆ. ಅಂಥ ಗೋಶಾಲೆಗಳಲ್ಲಿ ತೊಗೊಂಬೇಡ ಅಂತ ಹೇಳ್ತಾರೆ. ಆದರೆ ನೀವೇನು ಮಾಡಿ ಅಂದರೆ ಅವ್ರು ಹೋಗಿ ಬೇಡಿಕೆ ಮಾಡಿ, ಈ ನಾಟಿ ಹಸು ಸಗಣಿ ಯಾವುದೊಂದು ಪಕ್ಕಕ್ಕೆ ಆಗುತ್ತೆ ಅದನ್ನ ಎತ್ತು ಬೇರೆ ಕಡೆ ಹಾಕಿ ಅಂತ ಹೇಳಿ ಕೂಡ ನೀವು ವಿನಂತಿ ಮಾಡ್ಕೊಂಡು ಅದನ್ನು ಉಪಯೋಗಿಸ್ಬೋದು. ಒಟ್ಟಿಗೆ ಹಾಕಿರೋದನ್ನು ಉಪಯೋಗಿಸ್ಬೇಡಿ. Don't purchase Ghana Jivamruta from the Goshalas. May be possible there may be alternation, यानी उसमें मिलावट हो सकती है. वो शुद्ध नहीं दे सकता है पैसे के लालच में. ನೀವು ಗೋಶಾಲೆಗಳಲ್ಲಿ ಘನಜೀವಾಮೃತ ತಯಾರಿಸಿದ್ರನ್ನ ನೀವು ಕ್ರಯ ಮಾಡೋಕೆ ಹೋಗಬೇಡ್ರಿ. ಕಾರಣ ಯಾಕೆಂದರೆ ಅಲ್ಲೂ ಕೂಡ ಸಾಕಷ್ಟು ಬುದ್ಧಿವಂತ ಜೀವಿಗಳಿದ್ದಾರೆ, ಅದನ್ನು ಕೂಡ ಕಲಬೆರಕೆ ಮಾಡಿ ನಿಮಗೆ ಕೊಡಬಹುದು. So it is better to purchase the dung and urine and prepare Jivamruta in your home. ಅದು ಉತ್ತಮ ಏನು ಅಂದರೆ ನೀವು ಸಗಣಿ ಗಂಜಲವನ್ನು ಕೊಂಡ್ಕೊಂಡು ತಂದು ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಹೊಲದಲ್ಲಿ ತೋಟದಲ್ಲಿ ತಯಾರಿಸ್ಕೊಳ್ಳೋದು ಅತಿ ಉತ್ತಮ. Okay. Now Gobar gas slurry Ghana Jivamruta. Number 3. ಮೂರನೇದು ಎಲ್ಲರಿಗೂ ಇರೋಂಥ ಪ್ರಶ್ನೆ, ये क्या बोल रहे हैं? What are you saying? I don't know. ये क्या बोल रहे हैं? कन्नड़ में बोलो बोल रहा हूँ. ಯಾವ ಬೋಲ್ರೆ ಗೋಆಧಾರಿತ ಕೃಷಿ ಟೀಕ್ನೆ ಗೋಬರ್ ಇಸ್ತಮಂತ. ನೀವು ನಿರಂತರವಾಗಿ ಗೋ ಆಧಾರಿತ ಕೃಷಿಲಿ ಗೊಬ್ಬರನ್ನ ಉಪಯೋಗಿಸಲೇಬಾರದು, ಹಸುವಿನ ಗೊಬ್ಬರ ರೂಪದಲ್ಲಿ ಅಂತ ಹೇಳಿದಿರ. ಇಲ್ಲಿ ನೀವು ಅದನ್ನು ಉಪಯೋಗಿಸಕ್ಕೆ ಹೇಳ್ತಿದ್ರೆ ಸರಿನಾ ಅಂತ ಅವ್ರ ಪ್ರಶ್ನೆ. ಅದಕ್ಕೆ ಏನು ಹೇಳಿದ್ರು ಅಂದರೆ, ಏನಿಲ್ಲ, ಇದನ್ನ ನಾವು ಗೊಬ್ಬರವಾಗಿ ಉಪಯೋಗಿಸ್ಕೊಳ್ಳೋಕ್ಕೆ ಅಂತ ತಯಾರು ಮಾಡ್ತಿಲ್ಲ, ಇರೋದನ್ನ ತಗೊಂಡು ನೀವು ಘನಜೀವಾಮೃತ ತಯಾರಿಸಿ ಅತಿ ಕೇವಲ 10 ಬಾಣಲಿ ಸಗಣಿಲಿ 1 ಎಕರೆಗೆ ಉಪಯೋಗಿಸ್ಕೊಳ್ಳೋಕ್ಕೆ ಹೇಳ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ. It is not in tonnage, only 100 kg as a culture. If you have 30 cows, 2 bullocks, then you will have the cow dung manure. It is correct? ಹೋಗಿ ಕೂತ್ಕೊಳ್ಳಿ. How will you utilize? ಇಲ್ಲಿ ಏನಾಗುತ್ತೆ ಅಂದರೆ How ಪ್ರಶ್ನೆ, will you utilize? Tell me. ಇಲ್ಲೊಂದು ಪ್ರಶ್ನೆ ಇದೆ, 1 ನಿಮಿಷ. ಇದಕ್ಕೆ ಪ್ರಶ್ನೆ ಅಲ್ಲಿ ಬಂದು ಇದಾವೆ. ಪ್ರಶ್ನೆ ಏನಿದೆ ಅಂದ್ರೆ, ನಮ್ಮ ಹತ್ರ ಒಂದು कुछ भी सवाल पूछते रहते हैं. अरे आपके पास गाय है, बैल है, घर में वो अपना काऊ डंग मैन्यूर है, उसका क्या करेंगे आप? उपयोग तो करना पड़ेगा ना. ಇಲ್ಲೇನಾಗುತ್ತೆ ಅಂದರೆ, 1 ಹಸು ಇರಲಿ 2 ಹಸು ಇರ್ಬೋದು, ನಮ್ಮ ಹತ್ರ 1 ಎತ್ತಿರ್ಬೋದು, ಅದು ನಿರಂತರವಾಗಿ ಅದನ್ನು ಶೇಖರಣೆ ಮಾಡ್ತಾ ಇರ್ತೀವಿ ನಾವು. ದಿನ 10 ದಿವಸದ ಸಗಣಿ ಅಂತ ತಗೊಂಡು ನಾವು ಘನಜೀವಾಮೃತ ತಯಾರಿಸೋದಿಲ್ಲ. ಒಂದು ಕಡೆ ಎಲ್ಲೇ ಮಾಡಿರ್ತಾರೋ ಅದನ್ನು ತೆಗೆದು ಆಚೆ ಹಾಕ್ಲೇಬೇಕು. ಆಗ್ತಾಗ ಅದು ರಾಶಿ ಆಗೇ ಆಗುತ್ತೆ. ಅದು ಗೊಬ್ಬರ ಏನು ಮಾಡೋದು ಅದನ್ನ? आपके पास अगर 10 गाय है, बैल है और आपके पास गोबर खाद है, आप क्या करेंगे? उसका उपयोग करेंगे, फेंक देंगे, क्या करेंगे आप? ಇವಾಗ ಏನಾಗ್ಬಿಡುತ್ತೆ ಅಂದರೆ, ನಿಮ್ಮ ಹತ್ರ ನಾಟಿ ಹಸು ಇವೆಲ್ಲ ಹೆಚ್ಚಿಗಿರ್ತವೆ. ಅಂಥ ಸಮಯದಲ್ಲಿ ಸಗಣಿ ಅಥವಾ ಒಂದೇ ಇದ್ರೂ ಕೂಡ ನಮ್ಮ ಹತ್ರ ಇರುವಂಥ 1-2 ಎಕರೆಗೆ ಅದು ಜಾಸ್ತಿ ಆಗುತ್ತೆ. ಅದನ್ನು ರಾಶಿ ಹಾಕಿರ್ತೀವಿ. ರಾಶಿ ಹಾಕಿರೋದನ್ನು ತಗೊಂಡು ನೀವು ಇವಾಗ ತಾಜಾ ಸಗಣಿ ತಗೊಂಡು ನೀವು ಮಾಡೋಕ್ಕಾಗಲ್ಲ ಅಂತ ಸಮಯದಲ್ಲಿ ಒಣಗಿರೋಂಥ ಅದನ್ನೇ ತಗೊಂಡು ಪುಡಿ ಮಾಡಿಬಿಟ್ಟು ಮಾಡ್ಕೊಳ್ಳಿ ಅಂತ 2ನೇ ಭಾಗ ಹೇಳಿರೋದು. ಹೆಚ್ಚಾಗಿರೋದನ್ನ ನಾವು ಘನಜೀವಾಮೃತ ಮಾಡ್ಕೊಳ್ತೀವಿ. आप उसका उपयोग करेंगे क्या फेंक देंगे, क्या करेंगे? ಸರ್, ಇಷ್ಟೇ ಪ್ರಶ್ನೆ. ಹೋಗಿ ಕೂತ್ಕೊಳ್ಳಿ ಸರ್. ಮಿಕ್ಕಿರದ ಓ ಬಚೇಗ ನೈ ಗುರುಜಿ,
100 kg only, it is a culture. We are not taking the truckload. आप गलत सवाल कर रहे हैं भाई, बार बार देख रहा हूँ आप गलत सवाल कर रहे हैं। गुरु जी 1 मिनट, वो क्या पूछ रहे हैं, 1 साल को हमको 3 टन 300 बांडली हो जाता है। हाँ? 300 बास्केट में हमको सगनी मिल जाता है। हमारा 1 एकड़ 2 एकड़ है, हम 100-200 kg इस्तेमाल करते हैं। 3 टन बचत रहेगा ना, उसको क्या करें? 3 साल 1 साल में 3 टन का गोबर किसानों को देना इनके पास नहीं है। स्नेहितरे, अगर आपके पास सरप्लस गोबर है तो आपको किसानों को देना है, जिनके पास गोबर नहीं है। ಸ್ನೇಹಿತರೆ, ಇಲ್ಲಿ ಪ್ರಶ್ನೆ ಬಂದಿದ್ದಿಷ್ಟೇ, ನನ್ನ ಹತ್ರ ಇರೋದೇ 1-2 ಎಕರೆ, ನಮ್ಮ ಹತ್ರ ಆಗೋದು ಒಂದು 3 ಟನ್ನು ನಮಗೆ ಸಗಣಿ ಗೊಬ್ಬರ ಬೀಳುತ್ತೆ. ಒಂದು 200 kg ಮಾತ್ರ ನೀವು ಹೇಳ್ದಂಗೆ 2 ಎಕರೆಗೆ ತೊಗೊತೀವಿ, ಮಿಕ್ಕಿರೋಂಥ 2.25-3 ಟನ್ನ ಏನು ಮಾಡೋದು? ನೀವು ಗೊಬ್ಬರ ಉಪಯೋಗಿಸ್ಬೇಡ್ರಿ ಅಂತ ಹೇಳ್ತಾರೆ. ಖಂಡಿತವಾಗೂ ನೀವು ಗೊಬ್ಬರನ ಉಪಯೋಗಿಸೋಗಿಲ್ಲ. ಬಚತ್ತಾಗಿರೋ ಉಳಿಕೆ ಆಗಿರೋಂಥ 2.25-3 ಟನ್ನನ್ನು ನಿಮ್ಮ ಸ್ನೇಹಿತರು, ನಮ್ಮ ಅನಂತರಾವ್ರದಲ್ಲಿ ಏನಿದೆ ಹಳ್ಳಿಕಾರ ಎಲ್ಲೂ ಇಲ್ಲ ಏನೂ ಇಲ್ಲ ಅಂತ ಇದೆಯಲ್ಲ, ನಿಮ್ಮ ಸ್ನೇಹಿತರುಗಳಿಗೆ ಅದನ್ನು ಕೊಟ್ಬಿಟ್ಟು ಅವ್ರನ್ನ ನೈಸರ್ಗಿಕ ಸುಭಾಷ್ ಪಾಳೇಕರ್ ಕೃಷಿ ಮಾಡೋದಕ್ಕೆ ನೀವು ಅನುವು ಮಾಡಿಕೊಡಿ, ಸಾಕಾರ ಮಾಡಿಕೊಡಿ. If anybody is not having the local cow, ಪ್ರಶ್ನೆಗೆ ಜಾಗ ಇಲ್ಲ ಕಣ, ಎಷ್ಟು ಪ್ರಶ್ನೆ ಕೇಳ್ತೀನಿ? he has not local cow. ನಿನ್ನ ಪಕ್ಷ ನಮ್ದಲ್ಲ ಸರ್, ನಮ್ದೇ. ಏನು ಹೇಳಿ? ಈಗ But he is willing to practice SPK. Then what? We have to sell him our Jivamrutam, Ghana Jivamrutam, additional. ಸ್ನೇಹಿತರೆ, ಇದು ಸಾಕಾರ ಕೃಷಿ ಅಂತ ಅಂತೀವಿ ನಾವು. ನೈಸರ್ಗಿಕ ಕೃಷಿಲಿ ಏನು ಮಾಡಿದೀವಿ ಸ್ನೇಹಿತರೆ, ಮಾತಾಡಬೇಡಿ. ನಾವು ಏನು ಯಾಕೆ ಹೋಗ್ಬೇಡ? ನಿಮ್ದೇನ್ರಿ ಪ್ರಶ್ನೆ? ಈಗ ನಾವೆಲ್ಲ ಉಪಯೋಗಿಸಿ ನೀವು ಹೇಳ್ದಂಗೆ ಮಾಡ್ತೀವಿ. ಯಥೇಚ್ಛವಾಗಿ ತಿಪ್ಪೆಲಿರೋ ಗೊಬ್ಬರನ ಕಸ ಗುಡಿಸಿ ಅದನ್ನೇ ಉತ್ತರ ಕೊಟ್ಟಿದ್ದೀವಿ ಈಗ. ಹುಲ್ಲು ಸಮೇತ ತಿಪ್ಪೆಲಿ ನಾಟಿದೆ. ಬೇರೆ ಯಾರನ್ನೂ ಜೀವಾಮೃತ ಮಾಡೋಕ್ಕೆ ರೆಡಿ ಇಲ್ಲ. ಆ ಗೊಬ್ಬರ ಏನು ಮಾಡೋದು ನಾವು? ಮಣ್ಣು ಸಮೇತ, ಸಗಣಿ ಸಮೇತ, ಗಂಜಳ ಸಮೇತ, ಹುಲ್ಲು ಸಮೇತ ಗುಡಿಸಿ ಎಲ್ಲ ತಿಪ್ಪೆಗೆ ಹಾಕಿರ್ತೀವಿ. ಅದನ್ನು ಏನು ಮಾಡೋದು ನಾವು? ये जो टिप्पे में हम डालता है सगनी, उस टिप्पे में हम सगनी डालता है ना, तभी क्या होता है, घास सभी क्लीनिंग सभी उसको डाल के रखता है. हम 100 kg लेके छान के हम इस्तेमाल करते हैं. बचत है ना, उसको क्या करें? बेचना है ना. ಅಷ್ಟೇ, ಅವಲೇ ಹೇಳಿದ್ದು ಅಷ್ಟೇ, ಇವಾಗಲೂ ಹೇಳಿದಷ್ಟೇ. ಅಂದರೆ ನಿಮ್ಗೆ ಯಾವಾಗ ಸಗಣಿ ಬೇಕೋ ಇದನ್ನು ಸುಭಾಷ್ ಪಾಳೇಕರ್ ಕೃಷಿ ಮಾಡೋರಿಗೆ ಬೇರೆಯವ್ರ ಜೊತೆ ಅದು ವಿನಿಮಯ ಮಾಡ್ಕೊಳ್ಳಿ ಅಥವಾ ಅದನ್ನು ಮಾರಿ. ಎರಡನೇದು, ನಿಮ್ಮಲ್ಲಿ ತಿಪ್ಪೆಯಲ್ಲಿ ಜಾಸ್ತಿ ಉಳ್ಕೊಂಬಿಟ್ಟೆ ಅಂದಾಗ ಅದನ್ನು ನಿಮ್ಮಲ್ಲಿ ಉಪಯೋಗಿಸ್ಬೇಡಿ. ಅದನ್ನ ಏನು ಮಾಡ್ತೀರಿ, ಜನ ನಾವು ಏನೇ ಹೇಳಿದ್ರು ಎಲ್ಲರೂ ಸುಭಾಷ್ ಪಾಳೇಕರ್ ಕೃಷಿಗೆ ಬಂದಿಲ್ಲ, ಅವ್ರಿಗೆ ಕೊಟ್ಟಿಗೆ ಗೊಬ್ಬರ ಬೇಕೇ ಬೇಕು ಅಂಥವ್ರಿಗೆ ಮಾರ್ಬಿಡಿ. If you are having additional cow dung manure, you people Ghana Jivamruta sell to the another farmer which are not having the local cow. ಇಲ್ಲಿ ಇದು ಇನ್ನೊಂದಾಗುತ್ತೆ, ತುಂಬ ಜನಗಳು ಹೊರಗಿಂದ ಇರ್ತಾರೆ, ಮಾಡ್ತಾರೆ, ಅವ್ರ ಕೈಲಿ. ಹೇಳಿ ಗುರುಜಿ. There are so many farmers are not having the local cow. They listen the workshop. They are searching the cow. They are not getting the cow. What we have to do? It becomes our commitment to supply Jivamrutam to them so that they can start. ಸ್ನೇಹಿತರೆ, ಇಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಉಳಿತದೆ. ಉಳಿಕೆ ಆಗಿರೋಂಥ ಗೊಬ್ಬರನ್ನ ನಾವು ಏನು ಮಾಡಬೇಕು ಅಥವಾ ಸಗಣಿನ ಏನು ಮಾಡಬೇಕು ಅಂತ. ಅದಕ್ಕೆ ಏನು ಮಾಡ್ತೀವಿ ಅಂದರೆ, ನಮ್ಮಲ್ಲಿ ಎಲ್ಲರೂ ನಾವು ಸುಭಾಷ್ ಪಾಳೇಕರ್ ಕೃಷಿ ಮಾಡಲೇಬೇಕು, ಅದನ್ನು ಹರಡಬೇಕು ಅಂತ ಇದ್ದೀವಿ. ಅಂಥ ಸಮಯದಲ್ಲಿ ತುಂಬ ಜನದ ರೈತರ ಹತ್ರ ನಾಟಿ ಆಕಳು ಅಥವಾ ಹಸು ಇಲ್ಲ. ಅವರು ಕೊಂಡ್ಕೊಬೇಕು ಅಂದ್ರೆ ಮೊದಲನೇ ಭಾಗ ಸಿಗೋದಿಲ್ಲ, ಅವಸರವಾಗಿ ಸಿಗೋದಿಲ್ಲ. ಎರಡನೇ ಭಾಗವಾಗಿ ಅವ್ರ ಹತ್ರ ಹಣ ಇರೋದಿಲ್ಲ. ಇದನ್ನು ಕೂಡ ನಾವು ಮನಸ್ಸಲ್ಲಿ ಇಟ್ಕೊಬೇಕಾಗತ್ತೆ. ಅಂಥ ಸಮಯದಲ್ಲಿ ಏನು ಮಾಡ್ತೀರಿ ಅಂದರೆ, ನೀವು ಅಂಥವ್ರಿಗೆ ಘನಜೀವಾಮೃತನ ತಯಾರಿಸ್ಬಿಟ್ಟು ಒಂದು ಬೆಲೆಗೆ ಕೊಡಿ. ನಾವು ಇದನ್ನು ಚಿತ್ರದುರ್ಗದಲ್ಲಿ ಮಾಡ್ತಾಯಿದ್ದೀವಿ. ಚಿತ್ರದುರ್ಗದಲ್ಲಿ ನಮ್ಮ ಸ್ನೇಹಿತರು ಘನಜೀವಾಮೃತ ತಯಾರಿಸ್ಬಿಟ್ಟು ಅದನ್ನು ಏನು ಒಂದು ಸಿಮೆಂಟ್ ಚೀಲ ಇದೆಯೋ ಅದನ್ನು 250 ರೂಪಾಯಿ ಹಂಗೆ ಕೊಡ್ತಾ ಇದ್ದಾರೆ. 8 ಚೀಲಕ್ಕೆ 2000 ರೂಪಾಯಿ, 1 ಎಕರೆಗೆ ಆಗೋಷ್ಟು ಅವರು ಕೊಡ್ತಾ ಇದ್ದಾರೆ. ಅಂದರೆ ಪೂರ್ಣವಾಗಿ ನೈಸರ್ಗಿಕ ಕೃಷಿನೇ ಇದನ್ನು ತಯಾರಿಸ್ಬಿಟ್ಟು ಅವನು ಸುಮಾರು 10 ಜನಕ್ಕೆ ರೈತರಿಗೆ ಸುಮಾರು ಅಲ್ಲಿ ಒಂದು 30 ಎಕರೆಯಲ್ಲಿ ಈ ಕೃಷಿ ನಡೀತಾ ಇದೆ. ಒಬ್ಬ ರೈತನಿಂದ 4 ಹಸು ಇದೆ ಅಂತ.
in Pune city, there is a big movement of the terrace gardening. Terrace gardening. Terrace क्या बोलते हैं? garden. Terrace gardening. In SPK. Nobody has having the local cow. We are attached to the farmers. They are preparing Jivam Ganajwadron. They are selling to their ladies. ಪೂನಾದಲ್ಲಿ ಈ ತಾರಸಿ ತೋಟಗಳು, ತಾರಸಿ ಗಿಡಗಳನ್ನ ಬೆಳೆಯೋಂಥ ಒಂದು ಎಲ್ಲರ ಹತ್ರನೂ ಇದೆ. ಅಲ್ಲಿ ನೀವು ನಾಟಿ ಹಸುನ ನೀವು ಯೋಚನೆ ಮಾಡೋಕ್ಕಾಗಲ್ಲ. ಅಂಥ ಸ್ಥಳದಲ್ಲಿ ಏನು ಮಾಡಿದ್ದೀವಿ ಅಂದರೆ ಅವ್ರುಗಳ್ನ ಒಂದು ಗುಂಪುಗಳಾಗಿ ಮಾಡಿ ಹೊರಗಿನ ನಮ್ಮ ನೈಸರ್ಗಿಕ ಕೃಷಿಯರಿಗೆ ಅವ್ರಿಗೆ ಸಂಪರ್ಕ ಮಾಡಿಕೊಟ್ಟು ಅವರು ಜೀವಾಮೃತ ತಯಾರಿಸ್ಬಿಟ್ಟು ನೇರವಾಗಿ ಅವ್ರಿಗೆ ಮಾರಿಕೊಡ್ತಾ ಇದ್ದಾರೆ. So the farmer will get additional income. Goshala will get additional income. Goshala will survive. And terrace gardener also will survive. ಇದನ್ನ ಏನಾಗುತ್ತೆ ಅಂದರೆ ರೈತನಿಗೆ ಪರ್ಯಾಯವಾದ ಹೆಚ್ಚಿನ ಹಣ ದೊರಕುತ್ತೆ, ಗೋಶಾಲೆಗಳಿಗೆ ಹೆಚ್ಚಿನ ಹಣ ದೊರಕುತ್ತೆ, ಬೆಳೀತಿರೋವಂಥ ಬೆಳೆಗಾರರಿಗೂ ಕೂಡ ಉತ್ಕೃಷ್ಟವಾದ ಒಂದು ಬೆಳೆ ವಿಷಮುಕ್ತವಾಗಿ ಬರುತ್ತೆ. Okay, in Pune city, there is a big movement of the terrace gardening. Terrace gardening. क्या बोलते हैं? Terrace gardening. In SPK. Nobody has having the local cow. We are attached to the farmers. They are preparing Jivam Ganajwadron. They are selling to their ladies. ಪೂನಾದಲ್ಲಿ ಈ ತಾರಸಿ ತೋಟಗಳು, ತಾರಸಿ ಗಿಡಗಳನ್ನ ಬೆಳೆಯೋಂಥ ಒಂದು ಎಲ್ಲರ ಹತ್ರನೂ ಇದೆ. ಅಲ್ಲಿ ನೀವು ನಾಟಿ ಹಸುನ ನೀವು ಯೋಚನೆ ಮಾಡೋಕ್ಕಾಗಲ್ಲ. ಅಂಥ ಸ್ಥಳದಲ್ಲಿ ಏನು ಮಾಡಿದ್ದೀವಿ ಅಂದರೆ ಅವ್ರುಗಳ್ನ ಒಂದು ಗುಂಪುಗಳಾಗಿ ಮಾಡಿ ಹೊರಗಿನ ನಮ್ಮ ನೈಸರ್ಗಿಕ ಕೃಷಿಯರಿಗೆ ಅವ್ರಿಗೆ ಸಂಪರ್ಕ ಮಾಡಿಕೊಟ್ಟು ಅವರು ಜೀವಾಮೃತ ತಯಾರಿಸ್ಬಿಟ್ಟು ನೇರವಾಗಿ ಅವ್ರಿಗೆ ಮಾರಿಕೊಡ್ತಾ ಇದ್ದಾರೆ. So the farmer will get additional income. Goshala will get additional income. Goshala will survive. And terrace gardener also will survive. ಇದನ್ನ ಏನಾಗುತ್ತೆ ಅಂದರೆ ರೈತನಿಗೆ ಪರ್ಯಾಯವಾದ ಹೆಚ್ಚಿನ ಹಣ ದೊರಕುತ್ತೆ, ಗೋಶಾಲೆಗಳಿಗೆ ಹೆಚ್ಚಿನ ಹಣ ದೊರಕುತ್ತೆ, ಬೆಳೀತಿರೋವಂಥ ಬೆಳೆಗಾರರಿಗೂ ಕೂಡ ಉತ್ಕೃಷ್ಟವಾದ ಒಂದು ಬೆಳೆ ವಿಷಮುಕ್ತವಾಗಿ ಬರುತ್ತೆ. Now, gobar gas slurry ಘನಜೀವಾಮೃತ. ಇನ್ನೊಂದು ದೊಡ್ಡ ಪ್ರಶ್ನೆ ಏನು ಅಂದರೆ ನಾವು ಈ ಗೋಬರ್ ಗ್ಯಾಸ್ ಸ್ಲರಿ ಉಪಯೋಗಿಸ್ಬೋದಾ ಇಲ್ಲ ಅನ್ನೋ ನಿಮ್ಮ ಪ್ರಶ್ನೆಗಳಿತ್ತು. ಅದಕ್ಕೆ ಉತ್ತರ ಬರ್ತಾ ಇದೆ. 3ನೇ ಭಾಗ ಗೋಬರ್ ಗ್ಯಾಸ್ ಸ್ಲರಿಯಿಂದ ಘನಜೀವಾಮೃತ ತಯಾರಿಸೋದು. Collect the entire gobar gas slurry, dry into full sunlight, hammer and convert into powder. ಏನು ಮಾಡಬೇಡ್ರಿ, ಇದನ್ನೇನು ತೆಗಿತೀರೋ ದಿನ ಎತ್ಬಿಟ್ಟು ನಿಮ್ಮ ಒಂದಷ್ಟು ಜಾಗದ ಮೇಲೆ ಅದನ್ನು ಸುರ್ಕೊಂಬನ್ನಿ. ಬಕೆಟಲ್ಲಿ ಏನು ದಿನ ನಿಮ್ಗೆ ಸಿಗ್ತಾ ಇರ್ತವೆ, 1-2 ಬಕೆಟ್ ಸಿಗುತ್ತೆ ಹೆಚ್ಚಿಗೆಗೆ. ಆ ಸ್ಲರಿನ ತೊಗೊಂಡೋಗಿ ಸುರ್ಕೊಂಬನ್ನಿ ಹರಡ್ಕೊಂಡು. ಅದೇನಾಗುತ್ತೆ, ಒಂದಷ್ಟು ದಿವಸ ಆದಮೇಲೆ ನೀರು ಹೀರ್ಕೊಂಬಿಟ್ಟು ಅದು ಪೂರ್ಣ ಒಣಗುತ್ತೆ. ಅದನ್ನು ಒಣಗಿರೋದನ್ನು ತೊಗೊಂಡು ಪುಡಿ ಮಾಡಿ. After drying, store it. Take 50 kg gobar gas slurry, dried, 50 kg local cow dung, 1 kg jaggery, 1 kg pulses flour. Mix it well. ಸ್ನೇಹಿತರೆ, Keep for 48 hours fermentation. ಸ್ನೇಹಿತರೆ, ಈ ಗೋಬರ್ ಗ್ಯಾಸ್ ಸ್ಲರಿಲಿ ಹೇಗೆ ಮಾಡ್ಕೊಳ್ಳೋದು ಅಂದರೆ, ಆ ಏನು ಗೋಬರ್ ಗ್ಯಾಸ್ ಸ್ಲರಿನ ನಾವು ಭೂಮಿ ಮೇಲೆ ಹಾಕ್ಬಿಟ್ಟು ಅದು ಒಣಗಿಸ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ಅದರೊಳಗೆ ಏನು ಮಾಡ್ತೀರಿ ಅಂದರೆ 50 kg 5 ಬಾಣಲಿಯಷ್ಟು ನೀವು ಪೂರ್ಣವಾಗಿ ತುಂಬಿಕೊಂಡು ಅದನ್ನು ತಗೊಳ್ಳಿ, ಪುಡಿ ಮಾಡಿಟ್ಟಿರೋದನ್ನು. ಅದಕ್ಕೆ 5 ಬಾಣಲಿ ಹಸಿ ಸಗಣಿ ಅಥವಾ ಗೊಬ್ಬರವನ್ನು ಹಾಕ್ಬಿಟ್ಟು ಅದಕ್ಕೆ 1 kg ಬೆಲ್ಲದ ಪುಡಿ, 1 kg ಬೇಳೆಕಾಳು ಹಿಟ್ಟಿನ ಪುಡಿಯನ್ನು ಅದಕ್ಕೆ ಹಾಕಿ, ಅದಕ್ಕೆ ಒಂದಷ್ಟು ಮುಷ್ಟಿ ಇದನ್ನು ಹಾಕಿ, ಜೀವಾಮೃತ ಡಾಲ 5 ಲೀಟರ್ No jivamrita. ಅದನ್ನು ನೇರವಾಗಿ ಹಂಗೇನೆ ಕಲಿಸ್ಬಿಟ್ಟು ಅದನ್ನು 48 ಗಂಟೆ
ಒಂದು ಜಾಗದಲ್ಲಿ ಇಟ್ಕೊಂಡು ಉಪಯೋಗಿಸಿ, ಅಥವಾ ಅದನ್ನು ಒಣಗಿಸಿ Light, store in the gunny bag and utilize throughout the year. ಪೂರ್ಣ ಬಿಸಿಲಲ್ಲಿ ಅದನ್ನು ಇಟ್ಟು ಅದನ್ನು ಪುಡಿ ಮಾಡಿ ಶೇಖರಣೆ ಮಾಡಿ ಎತ್ತಿಟ್ಟು ಯಾವಾಗ ಬೇಕೋ ಆವಾಗ ಉಪಯೋಗಿಸ್ಕೊಳ್ಳಿ. ಇನ್ನೊಂದ್ಸಲಿನ ಬೈತವ್ರಪ್ಪ ಸರ್, ಅವ್ರ ಯಾಕೆ ಬಾರ್ ಪೂಛ್ರೆ ರಿಪಿಟೇಷನ್ Repeat karo. ಹಾಂ ರಿಪೀಟ್ ಕರೋ. ಹಾಂ, ಈ ನಿಮಗೆ ಗೋಬರ್ ಗ್ಲಾಸ್ ಸ್ಲರಿ ಏನು ಬರುತ್ತೋ ಅದನ್ನು ಭೂಮಿ ಮೇಲೆ ಅಲ್ಲಲ್ಲಿ ಹಾಕಿಡಿ. ಅದೇನಾಗುತ್ತೆ, ಮಣ್ಣು ಹೀರ್ಕೊಳ್ಳುತ್ತೆ. ಮಿಕ್ಕಿದ ನಂತರ ಅದನ್ನು ನಿಮಗೆ ಗಟ್ಟಿ ಆಗುತ್ತೆ. ಅದನ್ನು ಪುಡಿ ಮಾಡಿ ಎತ್ತಿಡಿ. ಈ ಎತ್ತಿಟ್ಟಿರೋ ಅಂಥದ್ದು ನೀವು ಘನಜೀವಾಮೃತ ಮಾಡ್ಕೊಬೇಕು ಅಂತ ಸಮಯದಲ್ಲಿ 5 ಪೂರ್ತಿ ಬಾಂಡ್ಲಿ, 5 ಬಾಂಡ್ಲಿ ಗೊತ್ತಲ್ಲ, ಅದನ್ನು ಪೂರ್ಣವಾಗಿ ತಗೊಂಡು ಅದನ್ನು ಹಾಕಿ ಅದಕ್ಕೆ 5 kg, 5 ಬಾಂಡ್ಲಿ ಅಷ್ಟು 50 kg ಅಷ್ಟು ಏನು ಮಾಡ್ತೀರಾ, ಹಸಿ ಸಗಣಿ ಅಥವಾ ಗೊಬ್ಬರವನ್ನು, ಆಕಳು ಗೊಬ್ಬರವನ್ನು ಅದಕ್ಕೆ ಹಾಕ್ತೀರಾ. ಹಾಕ್ಬಿಟ್ಟು ಅದನ್ನು ಕಲಸಿ ಅದಕ್ಕೆ ಏನು ಮಾಡ್ತೀರಾ, 1 kg ಬೆಲ್ಲದ ಪುಡಿ, 1 kg ಬೇಳೆಕಾಳು ಹಿಟ್ಟು, ಅಷ್ಟು ಮಣ್ಣು, ನಿಮ್ಮ ಬದುವಿನ ಮಣ್ಣು ಹಾಕ್ಬಿಟ್ಟು ಚೆನ್ನಾಗಿ ಬೆರೆಸ್ಬಿಟ್ಟು 48 ಗಂಟೆ ಕಾಲ ಬಿಡಿ. ಅದಾದ ನಂತರ ಅದನ್ನೇನು ಮಾಡ್ತೀರಿ, ಪುಡಿ ಮಾಡಿ ಬಿಸಿಲಲ್ಲಿ ಒಣಗಿಸ್ಕೊಂಡು ಪುಡಿ ಮಾಡಿ ಅದನ್ನು ಗೋಣಿ ಚೀಲದಲ್ಲಿ ಶೇಖರಣೆ ಮಾಡಿ ಮಣ್ಣಿನ ಸಂಪರ್ಕ ಇಲ್ದೇ ಮೇಲಿಡಿ. ಗೋಡೆ ಸಂಪರ್ಕನೂ ಆಗಬಾರ್ದು, ತೇವಾಂಶ ಅದಕ್ಕೆ ಹತ್ತಿರಂಗೆ ನೋಡ್ಕೊಳ್ಳಿ. ಬದು ಮಣ್ಣು ಅಷ್ಟು. Okay? Right down. okay. How to utilize Ghanajeevamrita? ಘನಜೀವಾಮೃತನ ಹೇಗೆ ಉಪಯೋಗಿಸೋದು? How to utilize Ghanajeevamrita? ಗೋಬರ್ ಗ್ಯಾಸ್ ಸ್ಲರಿ ಏನಂತ? ಗೋಮೂತ್ರ ನೈ ಬತಾಯ, ಗೋಬರ್ ಗ್ಯಾಸ್ ಸ್ಲರಿ ಕೋ ಇಲ್ಲ. I have told Gomutra. Then, why question? ನಾನು ಗೋಮೂತ್ರ ಹೇಳಿದ ಮೇಲೆ ಪ್ರಶ್ನೆ ಯಾಕೆ ಅವ್ರು ಹೇಳ್ತಾರೋದು? When I told no Gomutra, no question is arise. I will send in parliament also. It is very essential. Okay. ಗೊತ್ತಾಯ್ತಾ ಏನಕ್ಕೆ ಏಕಾಗ್ರತೆ ಬೇಕು? In dryland farming, ಒಣ ಬೇಸಾಯದಲ್ಲಿ ಘನಜೀವಾಮೃತ ಉಪಯೋಗಿಸೋದು ಹೇಗೆ? green gram, black gram, cowpea, cotton, ರಾಗಿ, jowar, jora, sajje, bajra, millet, chana, that means kadle, Bengal gram, pea, entire Kharif, Rabi, dryland crops. ಮುಂಗಾರಿ ಹಿಂಗಾರಿ ಒಣ ಬೇಸಾಯದ ಬೆಳೆಗಳಲ್ಲಿ ನಾವು ತೆಗೆದುಕೊಂಡಾಗ ಎಲ್ಲ ರೀತಿಯ ಕಾಳುಗಳು, ಉದ್ದು, ಹೆಸರು, ಅವರೆ, ತೊಗರಿ, ಹುರುಳಿ, ಪ್ರತಿಯೊಂದು ಕಾಳುಗಳು, ಪ್ರತಿಯೊಂದು ಏಕದಳಗಳು. ನಾವು ಒಣ ಬೇಸಾಯದಲ್ಲಿ ಬೆಳೆಯುವಂಥ ಭತ್ತದಿಂದ ಹಿಡಿದು ನಾವು ರಾಗಿ, ಸಜ್ಜೆ, ನವಣೆ, ಸಾಮೆ, ಅರ್ಕ ಇವನ್ನೆಲ್ಲ ಕೂಡ ಸೇರಿ ಬೆಳೆಯುವಂಥ ಸಾಸಿವೆಯನ್ನೆಲ್ಲ ಸೇರಿ ಹಿಂಗಾರಿ ಆಗಲಿ ಮುಂಗಾರಿ ಆಗಲಿ ನಾವು ಇದನ್ನು ಉಪಯೋಗಿಸಬಹುದು. Write down. ಬರ್ಕೊಳ್ಳಿ. After harvesting of the previous crop, ಇಂದಿನ ಬೆಳೆಯ ನೀವು ಕಟಾವು ಮಾಡೋ ನಂತರ, after harvesting of previous crop, ಇಂದಿನ ಬೆಳೆಯನ್ನು ನೀವು ಕಟಾವು ಮಾಡಿದ ನಂತರ cultivate the soil, ಭೂಮಿಯನ್ನು ಉಳುಮೆ ಮಾಡಿ. twice a month, ತಿಂಗಳಿಗೆ 2 ಬಾರಿ ಅದನ್ನು ಉಳುಮೆ ಮಾಡಿ. ಯಾವ ಭೂಮಿನ ನೀವು ಬೆಳೆ ತೆಗೆದಿರ್ತೀರೋ ಆ ಭೂಮಿಯನ್ನು 2 ಬಾರಿ ಉಳುಮೆ ಮಾಡಿ. collect the residues of the previous crop and dump on any corner. ಈ ರೀತಿ ನೀವು ಉಳುಮೆ ಮಾಡಬೇಕಾದ್ರೆ, ಮಡಕೆ ಹೊಡಿಬೇಕಾದ್ರೆ, ನೇಗಿಲು ಹೊಡಿಬೇಕಾದ್ರೆ, ಗೇಯ್ಬೇಕಾದ್ರೆ ಏನಾಗುತ್ತೆ ಅಂದರೆ ಹಳೆ ಹೋದ ಬೆಳೆಯ ಪಳೆ ಉಳಿಕೆಗಳು ಇರ್ತವೆ. ಅದೇನು ಕಾಷ್ಟ ಸಿಗುತ್ತೆ ಅಥವಾ ಒಣ ತ್ಯಾಜ್ಯ ಸಿಗುತ್ತೆ ಅದನ್ನ ಎತ್ಬಿಟ್ಟು ಒಂದು ಕಡೆಗೆ ಶೇಖರಣೆ ಮಾಡಿ ಇಡಿ.
ಗೊತ್ತಾಗ್ಲಿಲ್ಲ ನಿಮಗೆ ಇರೋಂಥ ಆ ಮೇಲೆ ದಿಂಡಿರ್ಬೋದು, ಅದೆಲ್ಲ ನಿಮಗೆ ಹೊಲದ ಇದಕ್ಕೆ ಸಿಗಾಕಂತವೆ. ಅವನ್ನೆಲ್ಲ ಎತ್ಬಿಟ್ಟು ಏನು ಮಾಡ್ತೀರ, ಒಂದು ಕಡೆ ಹಾಕಿ ಬೆಂಕಿ ಇಡ್ತೀರ. ಆ ಕೆಲಸ ಮಾಡಿಬಿಡಿ, ಅದನ್ನ ಎತ್ಬಿಟ್ಟು ಒಂದು ಕಡೆ ಹಾಕಿ ಶೇಖರಣೆ ಮಾಡಿ ಇಟ್ಕೊಳ್ಳಿ. क्या होता है? अब जो बताए वही बताए. Dry the soil in the full sunlight. Dry the soil in the full sunlight. ಇದನ್ನ ಮಣ್ಣನ್ನ ಪೂರ್ಣ ಸೂರ್ಯನಿಗೆ ತೆರೆದುಕೊಳ್ಳುತ್ತೆ, ಪೂರ್ಣವಾಗಿ ಮಣ್ಣು ಒಣಗುತ್ತೆ. So that soil particle can become electromagnetically charged and ion exchange will be enhanced. ಇದರಿಂದ ಎಲೆಕ್ಟ್ರೋಮ್ಯಾಗ್ನೆಟಿಕಲಿ ಚಾರ್ಜ್ ಅಂತಾರೆ. ಏನಂತಾರೆ ಇದಕ್ಕೆ? विद्युत चुंबकीय इलेक्ट्रोमैग्नेटिक विद्युत चुंबकीय क्या बोलते हैं? ವಿದ್ಯುತ್ ಚುಂಬಕ, भारित ಚುಂಬಕ ಅಥವಾ ಅಯಸ್ಕಾಂತ. ಆ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ इलेक्ट्रोमैग्नेटिक चार्ज ಅವು ಚಾರ್ಜ್ ಆಗ್ತವೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಂದರೆ ವಿದ್ಯುತ್, ಅಯಸ್ಕಾಂತ ಚಾರ್ಜ್ ಅಂದರೆ ಶಕ್ತಿ ಅದಕ್ಕೆ ಸೇರುತ್ತೆ. ಹಾಗೂ मोबाइल की बैटरी कम होती तो क्या आप लगाते हैं? आप ಚಾರ್ಜ್ चार्जिंग लगाते ना, वही होता है, वही होता है. ಇದರಿಂದ ಅಯಾನ್, ಅಣುವಿನಲ್ಲಿ ಏನಿದೆ ಅಯಾನ್ ಅಂತ ಇದೆ, ಅದರದ್ದು ಎಕ್ಸ್ಚೇಂಜ್ ಅಥವಾ ಅದನ್ನು ಕೊಡು ತಗೊನ್ನೋದು ಏನಾಗುತ್ತೆ, ಹೆಚ್ಚಾಗತ್ತೆ. And then when it become electromagnetically charged, the ion exchange means mineral exchange in between soil particle and roots is enhanced. ಅಂಡ್ ರೂಟ್ಸ್. ಇದಾಗೋದ್ರಿಂದ ಯಾವಾಗ ಇದು ವಿದ್ಯುತ್ ಅಯಸ್ಕಾಂತವಾಗಿ ಅದು ಚಾರ್ಜ್ ಆಗುತ್ತೆ, ಅಂಥ ಸಮಯದಲ್ಲಿ ಇದು ಅಯಾನ್ ಎಕ್ಸ್ಚೇಂಜ್ ಅಂತ ಅಂತೀವಿ. ಅಂದರೆ ಅಣುವಿನಲ್ಲಿರುವಂಥ ಕಣಗಳು ಯಾವ ರೀತಿ ನಮ್ಮ ಈ ಏನು ಅಂದ್ವಿ ಮಿನರಲ್ಸ್ ಅಂದರೆ ಖನಿಜಗಳ ಒಂದಕ್ಕೊಂದು ಮಣ್ಣಿನಿಂದ ಬೇರೆಗೆ ರವಾನೆ ಆಗೋದಕ್ಕೆ ತುಂಬ ಅನುಕೂಲ ಆಗುತ್ತೆ. Okay. Before last cultivation, ಕೊನೆಯ ಉಳುಮೆಯ ಮುಂಚೆ take 60 kg per acre cow dung based ಘನಜೀವಾಮೃತ. ಕೊನೆಯ ಉಳುಮೆ ಮುಂಚೆ ಏನು ಮಾಡ್ತೀರಿ ಅಂದರೆ 60 kg ಅಷ್ಟು ಈ ಘನಜೀವಾಮೃತ, ಸಗಣಿಯಿಂದ ತಯಾರಿಸಿರುವಂಥ ಘನಜೀವಾಮೃತನ ನಾವು ತಗೋಬೇಕು. ಅಥವಾ 100 kg cow dung manure based ಘನಜೀವಾಮೃತ, 100 kg ಸಗಣಿ ಗೊಬ್ಬರದಿಂದ ತಯಾರಿಸಿರೋಂಥ ಘನಜೀವಾಮೃತ per acre, 1 ಎಕರೆಗೆ. और 75 kg गोबर गैस स्लरी ಘನಜೀವಾಮೃತ per acre. ಈ ಗೋಬರ್ ಗ್ಯಾಸು ಸ್ಲರಿ ಅದನ್ನು ಉಪಯೋಗಿಸ್ಕೊಂಡು ಏನು ಒಣಗಿಸಿ ತಯಾರು ಮಾಡಿ ಇಟ್ಕೊಂಡಿದ್ದು ಘನಜೀವಾಮೃತ, ಅದು 75 kg ಅಷ್ಟು 1 ಎಕರೆಗೆ. ಅಥವಾ 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 ಸಗಣಿ ಮೂಲವಾಗಿ ತಯಾರಿಸಿರೋದು 60 kg, ಅಥವಾ ಗೊಬ್ಬರದಲ್ಲಿ ತಯಾರಿಸಿರೋಂಥ 100 kg, ಅಥವಾ ಗೋಬರ್ ಗ್ಯಾಸಲ್ಲಿ ತಯಾರಿಸಿರೋಂಥ 75 kg 1 ಎಕರೆಗೆ ನೀವು ಉಪಯೋಗಿಸ್ಬೋದು. Okay. Then broadcast ಘನಜೀವಾಮೃತ on the 1 acre soil surface with the equal contribution. ಈಗ ಬಾಂಡಿಗಳಲ್ಲಿ ಅಥವಾ ಪುಟ್ಟಿಗಳಲ್ಲಿ ಅದನ್ನು ತೊಗೊಂಡು ಏನು ಮಾಡ್ತೀರಿ ಅಂದರೆ ತೆಳ್ಳಗೆ ಇಡೀ 1 ಎಕರೆಗೆ ಇದನ್ನು ಎರಚ್ಕೊಂಬರ್ತೀರ. ಕೊನೆ ಉಳುಮೆಯ ಮುಂಚೆ ನಾವು ಮೊದಲೆಲ್ಲ ಗೊಬ್ಬರ ಎರಚ್ತಿದ್ದೀವಲ್ಲ, ಅದೇ ರೀತಿ ಇದನ್ನು ತೆಳ್ಳಗೆ ಎರಚ್ಕೊಂಬನ್ನಿ, ಯಾಕಂದರೆ ತುಂಬ ಕಮ್ಮಿ ಪ್ರಮಾಣದಲ್ಲಿರುತ್ತೆ. Mix it in the soil by last cultivation. ಈಗ ಎರಚಿದ ನಂತರ ನೀವು ನಿಮ್ಮ ಕೊಳೆ ಉಳುಮೆ ಮಾಡ್ಕೊಳ್ಳಿ. So start. Treat the seed by Bijamruta and sow the seeds.
ಮುಂಗಾರು ಶುರುವಾದ ನಂತರ ನೀವು ಬೀಜಗಳನ್ನು ಬೀಜಾಮೃತದಲ್ಲಿ ಸಂಸ್ಕರಣೆ ಮಾಡಿ ಟ್ರೀಟ್ ಮಾಡಿ ಅದನ್ನು ಬಿತ್ತನೆ ಮಾಡಿ. ತುಂಬ ಮುಖ್ಯ, ಎಲ್ಲರೂ ಬರ್ಕೊಳ್ಳಿ. ನೀವು ಒಣ ಬೇಸಾಯ ಮಾಡಲಿಲ್ಲ ಅಂದ್ರೂ ಇನ್ನೊಬ್ರಿಗೆ ಹೇಳ್ಕೊಡ್ಬೋದು, ದಯವಿಟ್ಟು ಬರ್ಕೊಳ್ಳಿ. If you want to sow the cotton, pigeon pea, togri, castor, chili, brinjal, tomato, or Shimla mirch on specific distance 3 by 3, 2 by 2, 4 by 2, 6 by 3, or 3 by 3. What may be the spacing? You take one handful of the Ghana Jivamrita, add on the soil where to dibble the seed, mix it the soil and then dibble seed. ಸ್ನೇಹಿತರೆ, ಇದು ನೀವು ಬೀಜಗಳನ್ನ ಬಿತ್ತನೆ ಮಾಡೋಕೆ ನಾವೇನು ಹೇಳಿದ್ವಿ, 60 kg 100 kg 75 kgನ ಎರಚಿ ಕೊನೆ ಉಳುಮೆ ಮಾಡಿ ಸಾಲು ಹೊಡೆದು ನೀವು ಬೀಜಗಳನ್ನ ಬಿತ್ತನೆ ಮಾಡಿ ಅಂತ ಹೇಳಿದ್ವಿ. ಆದರೆ ನಾವು ಹತ್ತಿ ಬೆಳಿತೀನಿ, ತೊಗರಿ ಬೆಳಿತೀನಿ, ನಾನು ಮೆಣಸಿನ್ಕಾಯಿ ಬೆಳಿತೀನಿ, ಟೊಮೆಟೊ ಬೆಳಿತೀನಿ, ಈ ರೀತಿ ಅಂತರದಲ್ಲಿ ಹಾಕುವಂಥ ಬೆಳೆಗಳು ಏನಿರ್ತವೋ ಅದನ್ನು ಬೆಳಿಬೇಕು ಅಂದಾಗ, ದೊಣ್ಣೆ ಮೆಣಸಿನ್ಕಾಯಿ ಈ ರೀತಿ ಬೆಳಿಬೇಕು ಅಂತಂದಾಗ ನೀವೇನು ಮಾಡ್ತೀರಿ ಅಂದರೆ, ಏನು ಎರಚಿ ನೀವು ಕೊನೆ ಉಳುಮೆ ಮಾಡಿದಿರೋ ಈ ಅಂತರಗಳನ್ನ ಗುರ್ತಾಕೊಳ್ಳಿ. 2ಕ್ಕೆ 2, 2ಕ್ಕೆ 3, 3ಕ್ಕೆ 4, 4ಕ್ಕೆ 6 ಅಂತರಗಳು. ನೀವು ಯಾವ ಅಂತರಕ್ಕೆ ನಿಮ್ಮ ಗಿಡಗಳನ್ನ ನಾಟಿ ಮಾಡ್ತೀರಿ, ಸಸಿಗಳು ಹಗಿಗಳನ್ನ ನಾಟಿ ಮಾಡ್ತೀರಿ, ಅಲ್ಲೇನು ಮಾಡ್ತೀರಿ ಅಂದರೆ ಒಂದು ಹಿಡಿ ಈ ಥರ, ಅದು ಮುಷ್ಟಿ, ಇದು ಹಿಡಿ ಪೂರ್ತಿ ಕೈಯಲ್ಲಿ ಘನಜೀವಾಮೃತ ಪುಡಿ ಮಾಡಿರೋ ಘನಜೀವಾಮೃತ ಒಣಗಿರಿಸೋಂಥ ಘನಜೀವಾಮೃತ ತೊಗೊಳ್ಳಿ, ಆ ಜಾಗಕ್ಕೆ ಹಾಕಿ, ಗುರ್ತಾಕೊಂಡಿರ್ತಾರಲ್ಲ ಆ ಜಾಗಕ್ಕೆ ಹಾಕ್ಬಿಟ್ಟು ಅದನ್ನು ಮಣ್ಣಲ್ಲಿ ಬೆರೆಸಿ ನೀವು ನಿಮ್ಮ ಸಸಿಯನ್ನು ಅಂತರಗಳಲ್ಲಿ ಇಟ್ಕೊಂಡು ಹೋಗಿ. This is the basal dose. When the crop will be coming on the flowering stage, फूलों की स्थिति फूल आएंगे फ्लावरिंग स्टेज, टेक 50 kg any kind of Jivamrita per acre and spread in 2 lines and mix it with soil by the harrowing or hoeing. ಯಾವಾಗ ನಿಮಗೆ ಈ ಬೆಳೆಗಳು ಹೂ ಬರ್ತವೆ ಅಂಥ ಸಮಯದಲ್ಲಿ 50 kg ಯಾವುದೇ ರೀತಿ ತಯಾರಿಸಿರೋಂಥ ಘನಜೀವಾಮೃತ, ಸಗಣಿಯಿಂದ, ಗೊಬ್ಬರದಿಂದ ಅಥವಾ ಗೋಬರ್ಗಳ ಸರಿಯಿಂದ ತಯಾರಿಸಿರೋಂಥ ಯಾವುದನ್ನ ವಿಧವಾಗಿ ನೀವು ತಯಾರಿಸಿರೋಂಥ ಈ 50 kg ಅಷ್ಟು ಘನಜೀವಾಮೃತನ ತಗೊಳ್ಳಿ, ಮಣ್ಣು ಮೇಲೆ ತೆಳ್ಳಗೆ ಎರ್ಚ್ಕೊಂಡು ಹೋಗಿ, ಗಿಡಗಳ ಮಧ್ಯದಲ್ಲಿ ಮಣ್ಣಿಗೆ ಎರ್ಚ್ಕೊಂಡು ಹೋಗಿ ಅದನ್ನು ನೀವು ಕುಂಟೆ ಹೊಡಿತಿರೋ, ರಂಟೆ ಹೊಡಿತಿರೋ, ಏನು ಮಾಡ್ತಿರೋ ಕಳೆ ತೆಗೆಯೋಕ್ಕೆ ಜೊತೆಗೆ ಉಪಯೋಗಿಸ್ಕೊಂಡು ಅದನ್ನು ಮಣ್ಣಲ್ಲಿ ಬೆರೆಸಿ. ओके, समझ में आ गया? ओके.